ನಮಸ್ಕಾರ. ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಗೆ ಸಂಬಂಧಪಟ್ಟಂತಹ ಇವತ್ತು ಮುಂದಿನ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಾನು ಈ ಒಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯ ವಿಷಯದಲ್ಲಿ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಪ್ರತಿಯೊಂದು ಸೆಕ್ಷನ್ಗೂ ಸೆಕ್ಷನ್ 126, ಸೆಕ್ಷನ್ 127, ಸೆಕ್ಷನ್ 128 ಈ 3 ಸೆಕ್ಷನ್ಗಳ ಮೇಲೆ ನಾನು ಬೇರೆ ಬೇರೆ ವಿಡಿಯೋವನ್ನು ಮಾಡಿದ್ದೀನಿ. ದಿಸ್ ವಿಲ್ ಟಾಕ್ ಅಬೌಟ್ ದಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇದರಲ್ಲಿ ಇಟ್ ಟಾಕ್ಸ್ ಅಬೌಟ್ ಪ್ರಿನ್ಸಿಪಲ್ ಡೆಟರ್, ಕ್ರೆಡಿಟರ್ ಆ್ಯಂಡ್ ಶ್ಯೂರಿಟಿ. ಈ 3 ಬಗ್ಗೆ ಇದರ ಡೆಫಿನೇಷನ್ ಇದೆ, ವ್ಯಾಖ್ಯಾನ ಇದೆ. 127 talks about consideration. It talks about consideration. And 128 talks about surety is liability. Surety is liability. ಸೊ ಇವೆಲ್ಲವುಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ 126ನೇ ಕಲಮು ವ್ಯಾಖ್ಯಾನವನ್ನು ಹೇಳುತ್ತದೆ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಥವಾ ಖಾತ್ರಿಯ ಕರಾರಿನ ವ್ಯಾಖ್ಯಾನವನ್ನು ಹೇಳ್ತದೆ. 127ನಲ್ಲಿ ನಾವು ಪ್ರತಿಫಲದ ಬಗ್ಗೆ ಮಾತಾಡ್ತೀವಿ. ಅಂದರೆ ಶ್ಯೂರಿಟಿಗೆ ಇದರಲ್ಲಿ ಏನು ಪ್ರತಿಫಲ ಅಂತಕ್ಕಂಥದ್ದನ್ನು 127 ನಿರ್ಧರಿಸ್ತದೆ. ಮತ್ತು 128 ಇಲ್ಲಿ ಈ ಏನು ಜಾಮೀನ್ದಾರ ಅಥವಾ ಶ್ಯೂರಿಟಿ ಅಂತ ಹೇಳ್ತೀವಿ ಅವನಿಗಿರ್ತಕ್ಕಂತಹ ಬಾಧ್ಯತೆಗಳೇನು ಅನ್ನೋದನ್ನು ನಾವು 128ನಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು 129, 130, 131 ಮತ್ತು 132 ಈ ಕಲಂಗಳ ಬಗ್ಗೆ ಇವತ್ತಿನ ಚರ್ಚೆಯನ್ನು ಮುಂದುವರಿಸ್ತೀನಿ. ನೀವು ಈ ವಿಡಿಯೋವನ್ನು ನೋಡುವುದಕ್ಕಿಂತ ಮೊದಲು ನೀವು ಈ 3 ವಿಡಿಯೋಗಳನ್ನು, ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಇವುಗಳನ್ನ ನೋಡಿದ ನಂತರವೇ ನೀವು ಈ ವಿಡಿಯೋನ ನೋಡಿದರೆ ವಿಷಯ ನಿಮಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ನಾವು ಐ ಆಮ್ ಗೋಯಿಂಗ್ ಟು ಸೆಕ್ಷನ್ 129. ಏನು ಹೇಳುತ್ತೆ ಸೆಕ್ಷನ್ 129 ಅಂತ ನಾವು ನೋಡೋದಾದರೆ, ಇಟ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ನಿರಂತರ ಜಮೀನುದಾರಿಕೆ ಅಥವಾ ನಿರಂತರ ಖಾತರಿದಾರಿಕೆ ಅಂತ ಹೇಳ್ಬೋದು. ಎ ಕಂಟಿನ್ಯೂಯಸ್ ಗ್ಯಾರಂಟಿ ಅಂತ ಅಂದರೆ ಗ್ಯಾರಂಟಿ ಮುಂದುವರಿತಾ ಇರ್ತದೆ. ಹಿಂದಿನ 126 ಏನು ಮಾತಾಡುತ್ತೆ ಅಂತಂದರೆ, ಇಫ್ ವಿ ಜಸ್ಟ್ ಅಗೇನ್ ಲುಕ್ ಎಟ್ 126, ಸೆಕ್ಷನ್ 126, ಇದು ಒಂದೇ ಒಂದು ಕಾಂಟ್ರಾಕ್ಟ್, ಒಂದು ಟ್ರಾನ್ಸಾಕ್ಷನ್, ಒಂದು ವ್ಯವಹಾರ ಮಾತ್ರ. ಅದಕ್ಕೆ ಮಾತ್ರ ಇಲ್ಲಿ ಏನಾಗಿರುತ್ತೆ, ಖಾತರಿ ಇರುತ್ತೆ, ಜಾಮೀನು ಇರುತ್ತೆ. ಆ ಒಂದು ವ್ಯವಹಾರ ಮುಗಿದ್ರೆ ಮುಗೀತು. ಇಲ್ಲಿ ಹಾಗಲ್ಲ. 129 ಏನು ಮಾಡುತ್ತೆ ಅಂತಂದರೆ, ನಿರಂತರವಾಗಿ ವ್ಯವಹಾರಗಳು ನಡೀತಾ ಇರ್ತವೆ. ಆ ನಿರಂತರವಾಗಿ ನಡೀತಕ್ಕಂತಹ ವ್ಯವಹಾರಗಳನ್ನು, ಟ್ರಾನ್ಸಾಕ್ಷನ್ಗಳನ್ನು ಅವಕ್ಕೆ ಕಂಟಿನ್ಯೂಸ್ ಆಗಿ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತೀನಿ. ದಟ್ ಈಸ್ ವಾಟ್ ಈಸ್ ಕಂಟಿನ್ಯೂಯಸ್ ಗ್ಯಾರಂಟಿ. ಎ ಗ್ಯಾರಂಟಿ which extends to series of transactions is called a continuing guarantee. A guarantee which extends to series of transactions is called a continuous guarantee. ನಿರಂತರ ಜಾಮೀನುದಾರಿಕೆ ಅಥವಾ ಮುಂದುವರಿಯುವ ಅಂತ ಹೇಳ್ಬೋದು. ನಾವು ಇದಕ್ಕೆ ಇನ್ನೂ ಒಂದು ಶಬ್ದ ಯೂಸ್ ಮಾಡ್ಬೋದು, ಮುಂದುವರಿಯುವ ಖಾತರಿ ಕರಾರು. ಮುಂದುವರಿಯುವ ಖಾತರಿ ಕರಾರು ಅಂದರೆ ಇದು ವ್ಯವಹಾರ ನಡೆದಂಗೆ ನಮ್ಮ ಖಾತರಿನೂ ಮುಂದುವರಿತಾ ಇರ್ತದೆ ಅಂತ. ಒಂದು ಸರಣಿ ವ್ಯವಹಾರಗಳಿಗೆ ವಿಸ್ತರಿಸುವ ಜಮೀನುದಾರಿಕೆಯನ್ನು ನಾವು ನಿರಂತರ ಜಮೀನುದಾರಿಕೆ ಅಥವಾ ಮುಂದುವರಿಯುವ ಖಾತರಿ ಕರಾರು ಎಂದು ಹೇಳುತ್ತೇವೆ ಅನ್ನೋದು ಇದರ ಅರ್ಥ. ಇಟ್ಸ್ ವೆರಿ ಸಿಂಪಲ್ ಆರ್ಟಿಕಲ್, ವೆರಿ ಸಿಂಪಲ್ ಆರ್ಟಿಕಲ್. ಆದರೆ ವ್ಯವಹಾರವನ್ನು ಮಾಡಬೇಕಾದ್ರೆ ಸರ್ಕಮ್ಸ್ಟನ್ಸಿಸ್, ಪ್ರಸಂಗಗಳು ಬೇರೆ ಬೇರೆ ಆಗಿರ್ತವೆ. ಅವುಗಳನ್ನು ನಾವು ಅನಲೈಸ್ ಮಾಡಬೇಕಾಗ್ತದೆ. ಪ್ರಸಂಗಗಳು ಬೇರೆ ಬೇರೆ ಇರೋದನ್ನು ಎನಲೈಸ್ ಮಾಡಬೇಕಾಗ್ತದೆ. ಆದ್ದರಿಂದ ಈ ಕಾನೂನಿನಲ್ಲಿ 3 ಪ್ರಸಂಗಗಳನ್ನು, ದೃಷ್ಟಾಂತಗಳನ್ನು ಕಾನೂನೇ ಹೇಳ್ತದೆ. ದ ಲಾ ಇಟ್ ಸೆಲ್ಫ್ ಟಾಕ್ಸ್ ಅಬೌಟ್ 3 ಡಿಫರೆಂಟ್ ಸಿಚುವೇಶನ್ಸ್. 3 ವಿವಿಧ ಪ್ರಕರಣಗಳ ದೃಷ್ಟಾಂತವನ್ನು ಹೇಳಿ ಈ ಒಂದು
ಸೆಕ್ಷನ್ಗೆ ಇನ್ನೂ ಹೆಚ್ಚಿನ ಅರ್ಥ ಕೊಡುವಂತಹ ಒಂದು ಪ್ರಯತ್ನವನ್ನು ಕಾನೂನೇ ಮಾಡುತ್ತೆ. ಆ ದೃಷ್ಟಾಂತಗಳನ್ನು ನಾವು ಅನಲೈಸ್ ಮಾಡುವ, ಅವುಗಳನ್ನು ವಿಮರ್ಶೆ ಮಾಡೋಣ. ಇಲಸ್ಟ್ರೇಷನ್ ಅಂದರೆ ದೃಷ್ಟಾಂತ. ದೃಷ್ಟಾಂತಗಳು ಏನೇನು ದೃಷ್ಟಾಂತಗಳಿದಾವೆ? ಒಂದನೇ ದೃಷ್ಟಾಂತವನ್ನು ನೋಡೋಣ. ಎ in consideration that B will employ C in collecting rents of B's jamindari promises B to be responsible to the amount of rupees 5,000 for due collection and payment by C to those rents. This is a continuing guarantee ಅಂತ ಹೇಳ್ತಾರೆ. ಇಲ್ಲಿ ಈ ವ್ಯವಹಾರ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಿ ತನ್ನ ಜಮೀನ್ದಾರಿ ಭದ್ರವಾಗಿ ಸಂಗ್ರಹಿಸಲು ಸಿನನ್ನು ನೇಮಿಸುತ್ತಾನೆ. ಹಿಯರ್ ಆ್ಯಕ್ಚುಲಿ ಸಿ ಈಸ್ ಅಪಾಯಿಂಟೆಡ್ ಬೈ ಬಿ. ಏನು ಕೆಲಸಕ್ಕೆ? ಸೊ ಸಿಗೆ ಅವನೊಂದು ಕೆಲಸ ಕೊಡ್ತಾನೆ. ಏನು? ಬಾಡಿಗೆ ಕಲೆಕ್ಟ್ ಮಾಡುವಂಥ ಕೆಲಸ. ಕಲೆಕ್ಟ್ ಮಾಡಿ ಆ ಬಾಡಿಗೆಯನ್ನು ಏನು ಮಾಡಬೇಕು? ಅವನು ಬಿಗೆ ಕೊಡಬೇಕು. ಆದರೆ ಇಷ್ಟೇ ನೇರವಾಗಿ ಅಪಾಯಿಂಟ್ ಮಾಡಲ್ಲ ಅವನು. ಸಿ ದ್ವಾರ ಆ ಬಾಡಿಗೆ ಸಂಗ್ರಹ ಮತ್ತು ಪಾವತಿ ಸರಿಯಾಗಿ ನಡೆಯುವಂತೆ ಬಿಗೆ 5,000 ರೂಪಾಯಿ ಮಟ್ಟಿಗೆ ಹೊಣೆಗಾರನಾಗುವುದಾಗಿ ಸಿ ಹೇಳುತ್ತಾನೆ. ಎ ಹೇಳುತ್ತಾನೆ. ಎ ಸಿ ದ್ವಾರ ಆ ಬಾಡಿಗೆ ಸಂಗ್ರಹ ಮತ್ತು ಪಾವತಿ ಸರಿಯಾಗಿ ನಡೆಯುವಂತೆ ಬಿಗೆ 5,000 ರೂಪಾಯಿಯ ಮಟ್ಟಿಗೆ ಹೊಣೆಗಾರನಾಗುವುದಾಗಿ ಭರವಸೆ ನೀಡುತ್ತಾನೆ. ಇದು ನಿರಂತರ ಜಮೀನ್ದಾರಿಕೆ ಆಗಿದೆ. ನಮ್ಮದೇ ಭಾಷೆಯಲ್ಲಿ ಇದನ್ನು ಹೇಳೋದಾದರೆ, ಬಿ ಸಿಯನ್ನು ನೇರವಾಗಿ ನೇಮಿಸ್ಕೊಳ್ಳೋದಿಲ್ಲ, ಎ ಭರವಸೆ ಮೇಲೆ ನೇಮಿಸ್ಕೊಳ್ತಾನೆ. ಸೊ ಎ ಗ್ಯಾರಂಟೀಸ್. ಇಲ್ಲಿ ಎ ಖಾತ್ರಿದಾರನಾಗ್ತಾನೆ, ಜಾಮೀನ್ದಾರನಾಗ್ತಾನೆ. ಎ ಜಾಮೀನ್ದಾರನಾಗ್ತಾನೆ, ಖಾತ್ರಿದಾರನಾಗ್ತಾನೆ. ಯಾವುದಕ್ಕೆ? ಯಾವರಿಗೆ ಜಾಮೀನ್ದಾರನಾಗ್ತಾನೆ? ಬಿಗೆ. ಯಾವ ವಿಷಯದ ಮೇಲೆ ಜಾಮೀನಾಗ್ತಾನೆ? ಸಿಯನ್ನು ಬಾಡಿಗೆ ಸಂಗ್ರಹ ಮಾಡುವ ಕೆಲಸಕ್ಕಾಗಿ ತೆಗೆದುಕೊಂಡಂತಹ ಬಿ ಇದಾರಲ್ಲ, ಈ ಸಿಯ ಜವಾಬ್ದಾರಿನ ಅವನು ಸಂಗ್ರಹಿಸಿದಂಥ ಬಾಡಿಗೆಯನ್ನು ಅವನೇನು ಮಾಡಬೇಕು? ನಿರಂತರವಾಗಿ ಪ್ರತಿ ತಿಂಗಳು ತಂದು ಬಿಗೆ ಕೊಡಬೇಕು. ಒಂದು ವೇಳೆ ಸಿ ಬಾಡಿಗೆ ಕೊಡೋದು ತಪ್ಪಿಸಿದ್ರೆ ಆವಾಗ ಆ ಬಾಡಿಗೆಯನ್ನು ಎ ಕೊಡ್ತಾನೆ. ಇದು ಇದರ ಅರ್ಥ. ಆದರೆ ಎ ಹೆಂಗೆ ಕೊಡ್ತಾನೆ? 5,000 ರೂಪಾಯಿದ ಮಟ್ಟಿಗೆ ಕೊಡ್ತಾನೆ. 5,000 ರೂಪಾಯಿದ ಮಟ್ಟಿಗೆ ಕೊಡ್ತಾನೆ. ಈಗ ಮತ್ತೊಂದು ಪ್ರಸಂಗ ಬರುತ್ತೆ. ಇವನು ಸಂಗ್ರಹಿಸುವಂತಹ ಬಾಡಿಗೆ 5,000ಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಇಲ್ಲಿ ಶ್ಯೂರಿಟಿ ಖಾತ್ರಿನ 5,000ಕ್ಕೆ ಮಾತ್ರ ಕೊಟ್ಟಿರ್ತಾನೆ, 5,000ಕ್ಕೆ ಮಾತ್ರ ಹೊಣೆಗಾರನಾಗ್ತಾನೆ. ಒಂದು ವೇಳೆ ಅವನು ಸಂಗ್ರಹಿಸಿದಂಥ ಬಾಡಿಗೆಯ ಮೊತ್ತ 5,000ಕ್ಕಿಂತ ಕಡಿಮೆ ಇದ್ದರೆ ಅಲ್ಲಿ ಆ 5,000ಕ್ಕಿಂತ ಕಡಿಮೆ ಇರುವಂತಹ ಮೊತ್ತ 4,000 ಕಲೆಕ್ಟ್ ಮಾಡ್ತಿದ್ದ ಅಂತ ಇಟ್ಕೊಳ್ಳಿ, 4,000ಕ್ಕೆ ಮಾತ್ರ ಇಲ್ಲೇನಾಗ್ತಾನೆ? ಎ ಹೊಣೆಗಾರನಾಗ್ತಾನೆ ಅಂತಕ್ಕಂಥದ್ದು ಇದ್ರ ಅರ್ಥ. ಈ ರೀತಿ ಅರ್ಥ ಮಾಡ್ಕೋಬೇಕು. ಹಿಯರ್ ಎ ಈಸ್ ಶ್ಯೂರಿಟಿ ಟು ಬಿ and the maximum ceiling is rupees 5,000. ಏನು ಪ್ರಸಂಗಕ್ಕೆ? ಸಿ ಸಂಗ್ರಹಿಸುವಂತಹ ಹಣಕ್ಕೆ. ಇಲ್ಲಿ ನಾವು ಇವ್ರಿಗೆ ಏನು ಅನ್ಬೋದು ಅಂತಂದ್ರೆ, ಐ ಕ್ಯಾನ್ ಕಾಲ್ ಇಟ್ ಆಸ್ ಕ್ರೆಡಿಟರ್. ಏನಕ್ಕೆ ಕ್ರೆಡಿಟರ್? ಇವನ ಹತ್ರ ಹಣ ಇರುತ್ತೆ, ಪ್ರತಿ ತಿಂಗಳು ರೆಂಟಲ್ ಏನು ಬರುತ್ತಲ್ಲ ಅದು ಇವನಿಗೆ ಬರುತ್ತೆ. ಬಂದಂಥ ಹಣವನ್ನು ಇವನಿಗೆ ಪಾವತಿಸಬೇಕು, ಬಿಗೆ ಪಾವತಿಸಬೇಕು. ಈ ಪಾವತಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಪ್ರತಿ ತಿಂಗಳು ನಿರಂತರವಾಗಿ ನಡೀತಾ ಇರ್ತದೆ. ಒಂದು ವೇಳೆ ಯಾವುದೋ ಒಂದು ತಿಂಗಳಲ್ಲಿ ಇವನು ಡಿಫಾಲ್ಟರ್ ಆದರೆ, ಕೊಡದೇ ಹೋದರೆ, ಒಂದು ತಿಂಗಳು ಬಾಡಿಗೆಯನ್ನು ಸಂಗ್ರಹಿಸಿ ಕೊಡದೇ ಹೋದರೆ, ಅಂತಹ ಸಂದರ್ಭದಲ್ಲಿ ಎ ಆ ಬಾಡಿಗೆಯನ್ನು ಬಿಗೆ ಕೊಡ್ತಾನೆ. ಆದರೆ ಅದರದ್ದು ಗರಿಷ್ಠ ಮಿತಿ 5,000 ರೂಪಾಯಿ. ಸಂಗ್ರಹಿಸುವಂಥ ಹಣದ ಗರಿಷ್ಠ ಮಿತಿ ಅಥವಾ ಬಾಡಿಗೆ ಸಂಗ್ರಹಿಸುವಂಥದ್ದು 5,000 ಆಗಿತ್ತಂದ್ರೆ ಆ 5,000ಕ್ಕೂ ಇವನು ಹೊಣೆಗಾರನಾಗ್ತಾನೆ.
ಒಂದು ವೇಳೆ ಬಾಡಿಗೆ ಸಂಗ್ರಹ 4,000 ಇತ್ತು ಅಥವಾ 3,000 ಇತ್ತು ಅಂದರೆ ಆ 3,000ಕ್ಕೆ ಮಾತ್ರ ಹೊಣೆಗಾರನಾಗಿರ್ತಾನೆ. ಆದರೆ ಈ ಬಾಡಿಗೆ ಸಂಗ್ರಹ ಒಂದು ವೇಳೆ 10,000 ಇತ್ತು ಅಂತಂದರೆ ಈ 10,000ಕ್ಕೂ ಹೊಣೆಗಾರನಾಗೋದಿಲ್ಲ, ಕೇವಲ 5,000ಕ್ಕೆ ಮಾತ್ರ ಹೊಣೆಗಾರನಾಗ್ತಾನೆ. ಅಂದರೆ 5,000 ರೂಪಾಯಿಯ ಮಟ್ಟಿಗೆ ಇವನು ನಿರಂತರ ಖಾತರಿಯನ್ನು ಕೊಟ್ಟಿರ್ತಾನೆ. 5,000ದ ಮಟ್ಟಿಗೆ ಮಾತ್ರ ಇವನು ನಿರಂತರ ಖಾತರಿಯನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. A, in consideration that B will employ C in collecting the rents of B's Jamindari, promises B to be responsible to the amount of rupees 5,000 for the due collection and payment by C of those rents. This is a continuing guarantee. In this case, A is the surety for an amount, maximum amount of rupees 5,000 if C fails to pay the rents collected to B. If C continuously paying the rents connected to B, then A is safe. If a particular month, if C fails to pay the collected amount to B, then the responsibility falls on A as a surety who has to pay an amount of rent that was collected by C. If it is more than 5,000, then A is responsible for only 5,000. If it is exactly 5,000, then also A is responsible for 5,000. Supposing if the amount is less than 5,000, then A is responsible to the amount what is supposed to be collected, or what is collected and not given to the owner B ಅನ್ನೋದು ಇದರ ಅರ್ಥ. Now we will see the illustration 2. ದೃಷ್ಟಾಂತ 2 ಏನಿದೆ ನೋಡೋಣ. 2 ಅಥವಾ ದೃಷ್ಟಾಂತ ಬಿ ಅಂತ ಹೇಳೋಣ. ದೃಷ್ಟಾಂತ ಬಿ ಏನು ಹೇಳುತ್ತೆ? ಇದು ಕೂಡ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಥವಾ ನಿರಂತರ ಖಾತರಿಗೆ ಸಂಬಂಧಪಟ್ಟಂತಹ ವಿಷಯವೇ. ಏನು ಹೇಳುತ್ತೆ ನೋಡೋಣ. A guarantees payment to B, a tea dealer. Here B is a tea dealer. He supplies tea. B, tea dealer. Right? Who is giving guarantee? A is giving guarantee. For an amount of 100 pound. He is giving guarantee for an amount of 100 pound. 100 pound. ಯಾವುದಕ್ಕೆ? For any tea he may from time to time supply to C. Here B is actually supplying tea to C. What is the condition? He has very freely give tea of the value of 100 pound. If C doesn't pay this amount, A will pay him. So this is the arrangement. Now what happens? Let me see. B supplies C with of the above value of 100 pound and C pays for it. ಇವನು 100 pound ಟೀ ಸಪ್ಲೈ ಮಾಡ್ತಾನೆ, ಇವನು 100 pound ರೂಪಾಯಿ ವಾಪಸ್ ಅದಕ್ಕೆ ಕೊಡ್ತಾನೆ. ಸೊ his consideration has come. Afterwards, ನಂತರ ಏನು ಮಾಡ್ತಾನೆ ಅವನು? ಮುಂದಿನ ದಿನಗಳಲ್ಲಿ B supplies C with a tea of 200 pound. ನೋಡಿ, ಒಂದು 3 ತಿಂಗಳು ಇವನು ಟೀ ಸಪ್ಲೈ ಮಾಡ್ದ 100 ಪೌಂಡು. ಇಟ್ ಈಸ್ ಓಕೆ. ಆದರೆ 1 ತಿಂಗಳು ಅಥವಾ 2 ತಿಂಗಳು ಆದಮೇಲೆ ಅವನೇನು ಮಾಡ್ತಾನೆ? ಇವನಿಗೆ 100 pound ಬದಲು he will start giving tea of the value of 200 pound. So now here the contract is altered. ಆದರೆ ಇಲ್ಲಿ ಇವನ ಸಿ ಮತ್ತು ಬಿ ಮಧ್ಯದ ವ್ಯವಹಾರ 100 pound ಇತ್ತಲ್ವಾ, ಆ 100 pound ವ್ಯವಹಾರಕ್ಕೆ ಎ ಜವಾಬ್ದಾರಿಯನ್ನು ತಗೊಳ್ತಾನೆ. ಹೆಚ್ಚಿನ ವ್ಯವಹಾರಕ್ಕೆ ಎ ಜವಾಬ್ದಾರಿ ಆಗೋದಿಲ್ಲ. ಫಾರ್ ದ ಅಡಿಷನಲ್
business that B is doing with C, A cannot be held responsible ಅನ್ನೋದು ಇದರ ಅರ್ಥ ನೋಡಿ. B supplies C with a T of above value of 100 and C pays for it. Afterwards B supplies C with a T of the value of 200 pound. C fails to pay. ನೋಡಿ, ಈ 200 pound ಸಪ್ಲೈ ಮಾಡಿದ ಮೇಲೆ ಸಿ ದುಡ್ಡು ಕೊಡಲ್ಲ. ಹಿ ಸ್ಟಾಪ್ಸ್ ಪೇಯಿಂಗ್. ಆವಾಗ ಎಯ ಜವಾಬ್ದಾರಿ ಏನು ಅಂತಕ್ಕಂಥದ್ದು. ಎಗೂ ಮತ್ತು ಬಿಗೂ ಇರ್ತಕ್ಕಂತಹ ಜವಾಬ್ದಾರಿ 100 ಪೌಂಡಿಂದ ಮಾತ್ರ. ಅದಕ್ಕೆ ನೋಡಿ, ದ ಗ್ಯಾರಂಟಿ ಗಿವನ್ ಬೈ ಎ ವಾಸ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಇದನ್ನೇನು ಒಪ್ಪಂಗಿಲ್ಲ ನಾವು, ಇದನ್ನೇನು ಡಿಸ್ಪ್ಯೂಟ್ ಮಾಡಂಗಿಲ್ಲ. ಇದು ಕಂಟಿನ್ಯೂಯಿಂಗ್ ಗ್ಯಾರಂಟಿ ಓನ್ಲಿ. ಇಲ್ಲಿ ಗ್ಯಾರಂಟಿ ಆದರೆ ಎಷ್ಟಕ್ಕೆ? 100 ಪೌಂಡ್ಗೆ. ಆ್ಯಂಡ್ ಈಸ್ ಅಕಾರ್ಡಿಂಗ್ಲಿ ಲಯಬಲ್ ಟು ದ ಎಕ್ಸ್ಟೆಂಟ್ ಆಫ್ 100 pound. ನೋಡಿ, ಈಗ ಅವನು ಬಿಸಿ ದುಡ್ಡು ಕೊಡದೆ ಹೋದಂಥ ಸಂದರ್ಭದಲ್ಲಿ ಎ ಏನು ಮಾಡ್ತಾನೆ? ಅವನಿಗೆ 100 pound ಕೊಡ್ತಾನೆ. ಇನ್ನು 100 pound ಕೊಡು ಅಂದರೆ ಅದು ಈ ಕಾನೂನಿನ ಪ್ರಕಾರ ಅಲ್ಲ. ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ಸೆಕ್ಷನ್ 129 ಅನ್ನೋದು ಇದರ ಅರ್ಥ. ಓಕೆ, ಒಬ್ಬ ಚಹಾ ವ್ಯಾಪಾರಿಗೆ 100 pound ಮೊತ್ತದವರೆಗೆ ಸಿಗೆ ಅವನು ಪೂರೈಸುವ ಚಹಾದ ಪಾವತಿಗೆ ಜಾಮೀನು ನೀಡುತ್ತಾನೆ ಅಥವಾ ಖಾತರಿ ನೀಡುತ್ತಾನೆ. ಬಿ ಸಿಗೆ 100 pound ಮೌಲ್ಯದ ಮೇಲ್ಪಟ್ಟ ಚಹಾ ಪೂರೈಸುತ್ತಾನೆ. ಸಿ ಅದನ್ನು ಪಾವತಿಸುತ್ತಾನೆ. ನಂತರ ಬಿ ಸಿಗೆ 200 ಮೌಲ್ಯದ ಚಹಾ ಪೂರೈಸುತ್ತಾನೆ. ನೋಡಿ, 200 ಮೌಲ್ಯದ ಚಹಾ ಇವನು ಪೂರೈಸಿದಾಗ ಇಲ್ಲಿ ಕಾಂಟ್ರಾಕ್ಟು ಎ ಮತ್ತು ಬಿ ಮಧ್ಯೆ ಇರುವುದು ಕಂಟಿನ್ಯೂಯಿಂಗ್ ಕಾಂಟ್ರಾಕ್ಟು, ನಿರಂತರ ಕಾಂಟ್ರಾಕ್ಟ್ ಇರೋದು 100 poundಗೆ. ಆ 100 poundಗೆ ಇವನು ಜವಾಬ್ದಾರಿ. ಉಳಿದಂತಹ ಇನ್ನು 100 poundಗೆ ಇವನು ಜವಾಬ್ದಾರಿ ಅಲ್ಲ. ಎ ನೀಡಿದ ಜಾಮೀನು ಅಥವಾ ಖಾತರಿ ನಿರಂತರ ಜಾಮೀನುದಾರಿಕೆ ಒಪ್ಕೊಳ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಸ್ ಗ್ಯಾರಂಟಿ. ಆದರೆ ಅತಿದ್ದಂತೆ ಅವನು ಬಿಗೆ 100 pound ಮಟ್ಟಿಗೆ ಹೊಣೆಗಾರನಾಗುತ್ತಾನೆ. 100 pound ಮಟ್ಟಿಗೆ ಹೊಣೆಗಾರನಾಗುತ್ತಾನೆ ಅಂತಕ್ಕಂಥದ್ದು ಈ ಇಲಸ್ಟ್ರೇಷನ್ನ ಅರ್ಥ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ದೇರ್ ಈಸ್ ಒನ್ ಮೋರ್ ಇಲಸ್ಟ್ರೇಷನ್ ಆಲ್ಸೋ. ಸೆಕ್ಷನ್ 129ಗೆ ಇದು ದೃಷ್ಟಾಂತ 3ನೇದು ಏನು ಹೇಳುತ್ತೆ, ಅಥವಾ ಸಿ ಅಂತ ಹೇಳೋಣ. ಸಿ ಏನು ಹೇಳುತ್ತೆ, ಇದನ್ನು ನೀವು ಕೇರ್ಫುಲ್ ಆಗಿ ಓದಬೇಕು. ಯು ಹ್ಯಾವ್ ಟು read it very carefully. A guarantees payment to B for the price of 5 sacks of flour. 5 ಚೀಲ ಹಿಟ್ಟಿಗೆ 5 sacks of flour, 5 ಚೀಲ ಹಿಟ್ಟಿಗೆ ಇವನೇನು ಮಾಡ್ತಾನೆ? ಜವಾಬ್ದಾರಿ ಆಗ್ತಾನೆ. ಟು ಬಿ ಡೆಲಿವರ್ಡ್ ಬೈ ಬಿ ಟು ಸಿ. ಹಿಯರ್ ಬಿ ಸಿಗೆ ಎಷ್ಟು ಕೊಡಬೇಕು? ಸಿಗೆ 5 ಬ್ಯಾಗ್ ಕೊಡಬೇಕು, 5 sacks ಆಫ್ ಹಿಟ್ ಕೊಡಬೇಕು. ಅದಕ್ಕೆ ಎ ಜವಾಬ್ದಾರಿ ತಗೊಳ್ತಾನೆ. ಎ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ. 5 sacks ಕೊಡಬೇಕು. ಬಿ ಡೆಲಿವರ್ಸ್ 5 sacks ಟು ಸಿ. ಇಲ್ಲಿ ಇದನ್ನು ಬಹಳ ನಿಖರವಾಗಿ ನೀವು ಗಮನಿಸಬೇಕು. ಟು ಸಿ ಟು ಬಿ ಪೇಡ್ ಫಾರ್ ಇನ್ ಎ ಮಂತ್. ಎವ್ರಿ ಮಂತ್ ಅಲ್ಲ, ಇದು ಎವರಿ ಮಂತ್ ಅಂತಿದ್ರೆ ನಾವು ಇದಕ್ಕೇನು ಹೇಳ್ಬೋದಿತ್ತು? ಕಂಟಿನ್ಯೂ ಗ್ಯಾರಂಟಿ ಅಂತ. ಇಲ್ಲಿನೇ ಮಂತ್ ಅಂತಿದೆ, ಎವರಿ ಮಂತ್ ಅಂತಿಲ್ಲ. ಎವರಿ ಮಂತ್ ಅಂತ ಹೇಳಿ ಇಲ್ಲ. ಆದ್ದರಿಂದ ಇದು ಕಂಟಿನ್ಯೂ ಗ್ಯಾರಂಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ನಿರಂತರ ಕರಾರು ಖಾತ್ರಿ ಅಲ್ಲ, ನಿರಂತರ ಖಾತ್ರಿ ಅಲ್ಲ, ಮುಂದುವರಿಯುವ ಖಾತ್ರಿ ಅಲ್ಲ. ಇದು ಒಂದೇ ಟ್ರಾನ್ಸಾಕ್ಷನ್ನು. ಎ ಗ್ಯಾರಂಟೀಸ್ ಪೇಮೆಂಟ್ ಟು ಬಿ ಆಫ್ ದ ಪ್ರೈಸ್ ಆಫ್ 5 sacks of flour to be delivered by B to C and to be paid in a month. 1 ತಿಂಗಳೊಳಗೆ ದುಡ್ಡು ಕೊಡಬೇಕು. 1 ತಿಂಗಳೊಳಗೆ ಅವನು ದುಡ್ಡು ಕೊಡಲಿಲ್ಲ ಅಂದರೆ ಎ ಅವನಿಗೆ 5 ಚೀಲದ ಹಿಟ್ಟಿನ ದುಡ್ಡನ್ನು ಕೊಡ್ತಾನೆ. ಯಾರು? ಎ ಜವಾಬ್ದಾರಿ. ಎ ಈಸ್ ಶ್ಯೂರಿಟಿ ಹಿಯರ್. ಯಾರಿಗೆ ಕೊಡ್ತಾನೆ ಅವನು? ಕ್ರೆಡಿಟರ್. ಇಲ್ಲಿ ಕ್ರೆಡಿಟರ್ ಈಸ್ ಬಿ, ಇವನಿಗೆ ಕೊಡ್ತಾನೆ. ನೋಡಿ, ನೆಕ್ಸ್ಟ್ ನೋಡೋಣ. ಸಿ ಪೇಸ್ ಫಾರ್ ದೆಮ್. ನೋಡಿ, ಸಿ ದುಡ್ಡು ಕೊಡ್ತಾನೆ. ಹಾಗಾಗಿ ಇಲ್ಲೇನು ಬಿ ಜವಾಬ್ದಾರಿ, ಎ ಜವಾಬ್ದಾರಿ ಉತ್ಪತ್ತಿ ಆಗೋದಿಲ್ಲ. ಸಿ ದುಡ್ಡು ಕೊಡ್ತಾನೆ. ಆಫ್ಟರ್ ವರ್ಡ್ಸ್, ತದನಂತರದಲ್ಲಿ ಬಿ ಡೆಲಿವರ್ಸ್. ಇದಾದ್ಮೇಲೆ ಮತ್ತೇನು ಮಾಡ್ತಾನೆ ಇವನು?
4 ಚೀಲ ಹಿಟ್ಟು ಕೊಡ್ತಾನೆ, 4 ಚೀಲ ಹಿಟ್ಟು ಕೊಡ್ತಾನೆ. which she does not pay. ಈಗ ಸಿ ಕೊಡೋದಿಲ್ಲ. ದ ಗ್ಯಾರಂಟಿ ಗಿವನ್ ವಾಸ್ ನಾಟ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ಕೊಟ್ಟಂತಹ ಗ್ಯಾರಂಟಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಲ್ಲ. ಈ ಮೊದಲನೆಯ ವಾಕ್ಯವನ್ನ ನೀವು ಸರಿಯಾದ ರೀತಿಯಲ್ಲಿ ಓದಿದರೆ ಅದು ಮುಂದುವರಿಯುವ ಕರಾರು ಅಂತ ಅನ್ಸೋದಿಲ್ಲ ನಮಗೆ. ಎ ಗ್ಯಾರಂಟಿ ಈಸ್ ಪೇಮೆಂಟ್ ಟು ಬಿ ಆಫ್ ದ ಪ್ರೈಸ್ ಆಫ್ 5 sacks ಆಫ್ ಫ್ಲೋರ್ ಟು ಬಿ ಡೆಲಿವರ್ಡ್ ಬೈ ಬಿ ಟು ಸಿ ಆ್ಯಂಡ್ ಟು ಬಿ ಪೇಡ್ ಫಾರ್ ಇನ್ ಎ ಮಂತ್. 1 ತಿಂಗಳೊಳಗೆ ಸಿ ದುಡ್ಡು ಕೊಡಬೇಕು, ಅದಕ್ಕೆ ಗ್ಯಾರಂಟಿ. 1 ತಿಂಗಳೊಳಗೆ ಅವ್ನು ದುಡ್ಡು ಕೊಡ್ಬೇಕು ಅನ್ನೋದಕ್ಕೆ ಗ್ಯಾರಂಟಿ ಅಷ್ಟೇ. ಇಲ್ಲಿ ಮುಗಿದೋಯ್ತು, ಕಾಂಟ್ರಾಕ್ಟು ಕಂಟಿನ್ಯೂಯಿಂಗ್ ಅಲ್ಲ ಇದು. ಎ ಬಿ ಸಿಗೆ 5 ಚೀಲ ಹಿಟ್ಟು ಪೂರೈಸಲು ಮತ್ತು ಅವುಗಳ ಪಾವತಿಯನ್ನು 1 ತಿಂಗಳಲ್ಲಿ ಮಾಡುವಂತೆ ಭರವಸೆ ನೀಡುತ್ತಾನೆ. ಆದ್ದರಿಂದ ಇದು ಮುಂದುವರಿದ ಕರಾರು ಅಲ್ಲ. ಇದು ಮುಂದುವರಿದ ಕರಾರು ಅಲ್ಲ ಅನ್ನೋ ಆಧಾರದ ಮೇಲೆ ಅವನು ಮತ್ತೆ ಕೊಟ್ಟಂತಹ, ನಂತರದಲ್ಲಿ ಕೊಟ್ಟಂತಹ, ನಂತರ 4 ಚೀಲ ಹಿಟ್ಟನ್ನು ಪೂರೈಸ್ತಾನಲ್ಲ, ಅದಕ್ಕೆ ಅವನು ದುಡ್ಡು ಕೊಡಲಿಲ್ಲ ಅಂದರೆ ಅದನ್ನು ಎ ಇಂದ ಅವನಿಗೆ ಜವಾಬ್ದಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಇದು. ಈ 3 ಇಲಸ್ಟ್ರೇಷನ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಐ ವಿಲ್ ಗೋ ಬ್ಯಾಕ್ ಟು ಸೆಕ್ಷನ್ 129. ಸೆಕ್ಷನ್ 129 ಇಸ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಈ ಕಂಟಿನ್ಯೂಯಿಂಗ್ ಗ್ಯಾರಂಟಿಯಲ್ಲಿ ಆ ಕಂಟಿನ್ಯೂಯಿಂಗಿನ ಸಿಂಪ್ಟಮ್ಸ್ ಇರಬೇಕು, ಮುಂದುವರಿಯುವ ಸಿಂಪ್ಟಮ್ಸು ಇರಬೇಕು. ಇದ್ದಾಗ ಮಾತ್ರ ಅದು ಮುಂದುವರಿಯುವ ಗ್ಯಾರಂಟಿ ಆಗುತ್ತೆ. ನೀವು ಯಾವುದೋ ಒಂದು 126 ಗ್ಯಾರಂಟಿನ ಈ ಗ್ಯಾರಂಟಿನ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಇಲಸ್ಟ್ರೇಷನ್ ಸಿನಲ್ಲಿ ಏನಾಗಿದೆ, ಅದು 126 ಗ್ಯಾರಂಟಿ, ಅಲ್ಲಿ ಮುಂದುವರಿಯುವ ಗ್ಯಾರಂಟಿ ಇರಲಿಲ್ಲ. ಆದ್ದರಿಂದ ಇಲಸ್ಟ್ರೇಷನ್ ಸಿನಲ್ಲಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಲ್ಲ ಅಂತಾಗುತ್ತೆ. ಇಲಸ್ಟ್ರೇಷನ್ ಎನಲ್ಲಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ, ಅದು ಇಲ್ಲೇನು ಡೆಫಿನೇಷನ್ ಇದೆಯೋ ಅದೇ ಥರದ ಎಕ್ಸಾಂಪಲ್ ಇದೆ. ಆದರೆ ಇಲಸ್ಟ್ರೇಷನ್ ಬಿನಲ್ಲಿ ಏನಾಗಿದೆ, ಕಂಟಿನ್ಯೂಯಿಂಗ್ ಗ್ಯಾರಂಟಿ ಹೌದು, ಆದರೆ ಇಲಸ್ಟ್ರೇಷನ್ ಬಿನಲ್ಲಿ ಒಪ್ಪಂದ ಇದ್ದದ್ದು 100 ಪೌಂಡಿಗೆ. ಆದರೆ ನಾವು ವ್ಯವಹಾರ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆದಮೇಲೆ ಅವ 200 ಪೌಂಡ್ ಕೊಟ್ಟ. 200 ಪೌಂಡಿಗೆ ಕೊಟ್ಟಾಗ ಇವನು 100 ಪೌಂಡಿಗೆ ಮಾತ್ರ ಜವಾಬ್ದಾರಿ, 200 ಪೌಂಡಿಗೆ ಅಲ್ಲ ಅಂತಕ್ಕಂಥ. ನಾವು ದುಡ್ಡು ಕೊಡದೆ ಹೋದ ಸಂದರ್ಭದಲ್ಲಿ 200 ಪೌಂಡ್ ಕೊಡಲಿಲ್ಲ ಅಂದಾಗ ಏನಾಯಿತು, 100 ಪೌಂಡನ್ನು ಅವನು ಏನು ಮಾಡ್ಬೋದು, ಎ ಇಂದ ವಸೂಲು ಮಾಡ್ಕೋಬೋದು. ಇನ್ನು 100 ಪೌಂಡು ಅವನು ಯಾವುದೇ ಕಾರಣಕ್ಕೂ ಸಿ ಇಂದನೇ ವಸೂಲು ಮಾಡಬೇಕೇ ಹೊರತು ಗ್ಯಾರಂಟಿಯಿಂದ ವಸೂಲು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ದಿಸ್ ಇಸ್ ಆಲ್ ಅಬೌಟ್ ಸೆಕ್ಷನ್ 129. ನೌ ಐ ವಿಲ್ ಗೋ ಟು 130. Again I will speak about 126 here for a while. 126 is a single contract or contract of a single contract ಅನ್ನೋದಕ್ಕಿಂತ contract of a one transaction. I can say it as contract of a one transaction. I can call it as a one transaction. ಯಾವುದು, ಒಂದೇ ವ್ಯವಹಾರ. ಯಾವುದು, ಸೆಕ್ಷನ್ 126ನಲ್ಲಿ. ಸೆಕ್ಷನ್ 129ನಲ್ಲಿ ಏನು, ಸೆಕ್ಷನ್ 129ಯಲ್ಲಿ ಅನೇಕ ವ್ಯವಹಾರ, ಕಂಟಿನ್ಯೂಯಸ್ ಟ್ರಾನ್ಸಾಕ್ಷನ್ಸ್, ಅನೇಕ ವ್ಯವಹಾರಗಳು. ಆದ್ದರಿಂದ ಅನೇಕ ವ್ಯವಹಾರಗಳು ಇನ್ವಾಲ್ವ್ ಆಗಿರೋದ್ರಿಂದ ಇಲ್ಲಿ ಈ ಏನು ಗ್ಯಾರಂಟಿ ಕೊಡ್ತಾನಲ್ವಾ, ಶ್ಯೂರಿಟಿ ಕೊಡ್ತಾನಲ್ವಾ, ಖಾತರಿ ಕೊಡ್ತಾನಲ್ವಾ, ಅವನಿಗೆ ಒಂದು ಹೊಸ ಅಧಿಕಾರ ಇದೆ. ಏನು ಅಧಿಕಾರ, ರಿವೋಕೇಶನ್ ಆಫ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಈ ಮುಂದುವರಿಯುವ ಗ್ಯಾರಂಟಿಯನ್ನು ಭವಿಷ್ಯದ ಅವನಿಗೆ ಅವನು ಬೇಡ ಅಂತ ಹೇಳ್ಬೋದು. ಅವನು ಏನು ಮಾಡ್ಬೋದು, ಬೇಡ ಅಂತ ಹೇಳ್ಬೋದು. ಫಾರ್ ದ ಫ್ಯೂಚರ್ ಟ್ರಾನ್ಸಾಕ್ಷನ್ he may give a notice that I don't want to continue as a ಶ್ಯೂರಿಟಿ ಅಂತ ಹೇಳ್ಬೋದು. ಆದರೆ 126 ಪ್ರಕಾರ ಹೇಳಕ್ಕೆ ಬರಲ್ಲ. ಈ ಸಿಂಗಲ್ ಟ್ರಾನ್ಸಾಕ್ಷನ್ನಲ್ಲಿ ಒಂದು ಶ್ಯೂರಿಟಿ ಕೊಟ್ಟ ಮೇಲೆ ಶ್ಯೂರಿಟಿ ಓವರ್, he cannot come back, he cannot withdraw the surety. But in continuing guarantee, at any time he can withdraw the surety. A continuing guarantee may at any time be revoked by the surety as to the future transactions by notice to the creditor. ಬಿಗೆ ನೋಟಿಸ್ ಕೊಟ್ಟು, ಕ್ರೆಡಿಟರ್ಗೆ ನೋಟಿಸ್ ಕೊಟ್ಟು ಯಾವಾಗ ಬೇಕಾದರೂ ಖಾತರಿದಾರ ತನ್ನ ಖಾತರಿಯನ್ನು ಹಿಂಪಡೆಯಬಹುದು. ಇವತ್ತಿನಿಂದ ನಾನು ನಿನಗೆ ಖಾತ್ರಿ ಅಲ್ಲ, ಐ ಆಮ್ ನಾಟ್ ಎ ಶ್ಯೂರಿಟಿ ಟು ಯು ಫ್ರಮ್ ಟುಡೇ ಆರ್ ಟುಮಾರೋ ಆನ್ವರ್ಡ್ಸ್ ಅಂಥೇಳಿ ನಾವು ಕ್ರೆಡಿಟರ್ಗೆ ಒಂದು ನೋಟಿಸ್ ಕೊಟ್ಟು ಆ ಒಂದು ಜವಾಬ್ದಾರಿಯಿಂದ ಮುಕ್ತಿಯನ್ನು ಪಡೆಯಬಹುದು. ನಿರಂತರದ ಜಮೀನುದಾರಿಕೆಯ ರದ್ದುಪಡಿಕೆ. ಒಂದು ನಿರಂತರ ಜಮೀನುದಾರಿಕೆಯನ್ನು ಭವಿಷ್ಯದ ವ್ಯವಹಾರಗಳ ಸಂಬಂಧ,
ಯಾಕೆಂದ್ರೆ ಇಲ್ಲೇ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಇರ್ತವೆ. ಭವಿಷ್ಯದ ವ್ಯವಹಾರಗಳ ಸಂಬಂಧ ಯಾವುದೇ ಸಮಯದಲ್ಲಿ ಖಾತ್ರಿದಾರನು ಸಾಲದಾತನಿಗೆ ನೋಟಿಸು ನೀಡಿ ರದ್ದುಪಡಿಸಬಹುದು ಅನ್ನೋದು ಈ ಸೆಕ್ಷನ್ 130ಯ ಅರ್ಥ. ಸೆಕ್ಷನ್ 130 gives a meaning of this kind, a meaning of this kind. Now let us see what is the section. Illustrations are there for section 130. These are the illustration or ದೃಷ್ಟಾಂತ ಏನಿದಾವೆ. ದೃಷ್ಟಾಂತ ಇದು ಎ ದೃಷ್ಟಾಂತ ಏನಿದೆ ನೋಡೋಣ. ಎ ಇನ್ ಕನ್ಸಿಡರೇಷನ್ ಆಫ್ ಬೀಸ್ ಡಿಸ್ಕೌಂಟಿಂಗ್ ಎಟ್ ಎಸ್ ರಿಕ್ವೆಸ್ಟ್. ಏನು? ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಫಾರ್ ಸಿ. ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಜ್ಞಾನ ಇದ್ದರೆ ಇದು ನಮಗೆ ಅರ್ಥ ಆಗೋದು ಸುಲಭ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು ಅಂತಂದರೆ, ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಿಮಗೆ ಯಾರೋ ಚೆಕ್ ಕೊಡ್ತಾರೆ, 1 ಲಕ್ಷ ರೂಪಾಯಿದು ಚೆಕ್ ಕೊಡ್ತಾರೆ. ನೀವು ಬ್ಯಾಂಕಿಗೆ ಹೋಗ್ತೀರಿ. ಆ ಬ್ಯಾಂಕಿಗೆ ಹೋದಾಗ ಏನಾಗುತ್ತೆ ಅಂತಂದರೆ, ಬ್ಯಾಂಕ್ನವರು ಅದು ಇನ್ನೊಂದು ಬ್ಯಾಂಕಿಂದ ಇರುತ್ತೆ, ಕ್ಲಿಯರಿಂಗ್ ಹಾಕ್ತಾರೆ. ಕ್ಲಿಯರಿಂಗ್ ಹಾಕಿದ ಮೇಲೆ, ಇವಾಗ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಬಂದಿದೆ, ಒಂದು ದಿವಸದಲ್ಲಿ ಆಗುತ್ತೆ, ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಮೊದಲು ಹಾಗಿರಲಿಲ್ಲ. ಕ್ಲಿಯರಿಂಗ್ ಹಾಕಿದಾಗ ಅದು 4 ದಿವಸ ಆಗುತ್ತೆ ಕ್ಲಿಯರಿಂಗ್ ಆಗಿ ವಾಪಸ್ ಬರಬೇಕಾದ್ರೆ. ಆವಾಗ ಬ್ಯಾಂಕರ್ ಏನು ಮಾಡ್ತಾನೆ ಗೊತ್ತಾ, ಅದನ್ನು ಡಿಸ್ಕೌಂಟೆಡ್ ಪ್ರೈಸಿಗೆ ತೊಗೊಳ್ತಾನೆ. ಅದನ್ನೇನು ಮಾಡ್ತಾನೆ, ಕಡಿಮೆ ದುಡ್ಡಿಗೆ ತೊಗೊಳ್ತಾನೆ, ಅಥವಾ ಅದ್ರ ಮೇಲೆ ಚಾರ್ಜ್ ಮಾಡ್ತಾನೆ. 1 ಲಕ್ಷ ರೂಪಾಯಿಗೆ ಅವನೊಂದು 500 ರೂಪಾಯಿನೋ 1000 ರೂಪಾಯಿನೋ ನಿಮ್ಮ ಮೇಲೆ ಚಾರ್ಜ್ ಮಾಡಿ ನಿಮಗೆ ತಕ್ಷಣ ದುಡ್ಡು ಕೊಟ್ಬಿಡ್ತಾನೆ. ಆಮೇಲೆ ಆ ಚೆಕ್ ಕ್ಲಿಯರ್ ಆಗಿ ಬಂದ ಮೇಲೆ ಆ ದುಡ್ಡು ತೊಗೊಳ್ತಾರೆ. ಇದಕ್ಕೇನಂತೀವಿ ನಾವು ಅಂದರೆ ಡಿಸ್ಕೌಂಟಿಂಗ್ ಅಂತ ಹೇಳ್ತೀವಿ, ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಬಿಲ್ ಆಫ್ ಎಕ್ಸ್ಚೇಂಜ್. ಈ ಬಿಲ್ ಆಫ್ ಎಕ್ಸ್ಚೇಂಜ್ ಎಸ್ಪೆಷಲಿ ವಿದೇಶೀಯ ವ್ಯವಹಾರಗಳಲ್ಲಿ ಭಾಳ ನಡೆಯುತ್ತೆ, ಅಥವಾ ಎಲ್ಲ ವ್ಯವಹಾರಗಳಲ್ಲಿಯೂ ನಡೆಯುತ್ತೆ. ಏನಾಗುತ್ತೆ ಅಂತಂದರೆ, ಈಗ ನೀವು ಯಾರ್ದೋ ಕಡೆಯಿಂದ ಪರ್ಚೇಸ್ ಮಾಡ್ತೀರಿ, ಬಿಲ್ ಬರುತ್ತೆ, ಆ ಬಿಲ್ಲನ್ನು ಅವನಿಗೆ ಪೇಮೆಂಟ್ ಮಾಡಬೇಕು. ಆವಾಗ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ನಿಮ್ಮ ಗ್ಯಾರಂಟಿ ಮೇಲೆ ಅವ್ರು ಪೇ ಮಾಡ್ತಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ಬಿಲ್ ಆಫ್ ಎಕ್ಸ್ಚೇಂಜ್ ಓನ್ಲಿ. ಅದಕ್ಕೆ ಇಲ್ಲಿ ನೋಡಿ, ಎ ಇನ್ ಕನ್ಸಿಡರೇಷನ್ ಆಫ್ ಬೀಸ್ ಡಿಸ್ಕೌಂಟಿಂಗ್ ಎಟ್ ಎಸ್ ರಿಕ್ವೆಸ್ಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಫಾರ್ ಸಿ guarantees to be for 12 months the due payment of all such bills to the extent of 5,000 rupees. ನೀವೇನು ಮಾಡಿ, ಸಿಗೆ ಬಿಲ್ ಡಿಸ್ಕೌಂಟ್ ಮಾಡ್ತಾ ಹೋಗಿ. ಸಿಗೆ ಏನು ಮಾಡಿ, ಬಿಲ್ ಡಿಸ್ಕೌಂಟ್ ಮಾಡ್ತಾ ಹೋಗಿ. ನಾವು ಸಿ ಅಕಸ್ಮಾತ್ ಅವು ಬಿಲ್ ರಿಯಲೈಸ್ ಆಗಲಿಲ್ಲ ಅಂದರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ. ಸಿಗೆ ಬಿಲ್ ನೀವು ಡಿಸ್ಕೌಂಟ್ ಮಾಡ್ತಾ ಹೋಗಿ, ಆ ಬಿಲ್ಗಳು ರಿಯಲೈಸ್ ಆಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ದುಡ್ಡು ಕೊಡ್ತೀನಿ. ಆ ಬಿಲ್ಗಳು ಎಷ್ಟು ಅಮೌಂಟಿಂದ ಇರಬೇಕು, 5,000 ರೂಪಾಯಿ ತನಕ ಇರಬೇಕು. 5,000ಕ್ಕಿಂತ ಮೇಲಿಂದನೂ ಮಾಡಿದ್ರೆ ನೀವು ನಾನು ಜವಾಬ್ದಾರಿ ಅಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ಓಕೆ. ಬಿ ಡಿಸ್ಕೌಂಟ್ಸ್ ಬಿಲ್ಸ್ ಟು ಸಿ ಟು ದ ಎಕ್ಸ್ಟೆಂಟ್ ಆಫ್ 2,000 ರೂಪೀಸ್. ಈಗ ತಿಂಗಳ ಅವನು ಬಿಲ್ ಡಿಸ್ಕೌಂಟ್ ಮಾಡ್ತಾ ಹೋಗ್ತಾನೆ. ಕೊನೆಗೆ ಅವನು ಡಿಸ್ಕೌಂಟ್ ಮಾಡಿದ ಬಿಲ್ಲು 2,000 ರೂಪೀಸ್ ತನಕ ಆಗಿರುತ್ತೆ. 2,000 ರೂಪೀಸ್ ತನಕ ಬಿಲ್ ಡಿಸ್ಕೌಂಟ್ ಆಗಿರುತ್ತೆ. ಆಮೇಲೆ ಅನಿಸುತ್ತೆ ಇವನು ಯಾರಿಗೆ, ಶ್ಯೂರಿಟಿಗೆ, ಸಾಕು ನಾನು ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಏನು ನನ್ನ ಕಂಟಿನ್ಯೂಯಿಂಗ್ ಗ್ಯಾರಂಟಿನೇ ಕ್ಯಾನ್ಸಲ್ ಮಾಡಿಬಿಡೋಣ ಅಂಥೇಳಿ ಏನು ಮಾಡ್ತಾನೆ, ಆಫ್ಟರ್ವರ್ಡ್ಸ್ ಎಟ್ ದ ಎಂಡ್ ಆಫ್ 3 months 3 ತಿಂಗಳಾದಮೇಲೆ ಎ ರಿವೋಕ್ಸ್ ದ ಗ್ಯಾರಂಟಿ. ನಾ ಹೇಳಿದ್ನಲ್ಲ, ಕಂಟಿನ್ಯೂಯಿಂಗ್ ಗ್ಯಾರಂಟಿಯನ್ನು ನಾವೇನು ಮಾಡ್ಬೋದು, ಹಿಂದೆ ತೆಗೆದುಕೊಳ್ಬೋದು. ದಿಸ್ ರಿವೋಕೇಶನ್ ಡಿಸ್ಚಾರ್ಜಸ್ ಎ. ಇದರಿಂದ ಎ ಆ ಒಂದು ಏನು ಖಾತ್ರಿಯ ಜವಾಬ್ದಾರಿಯಿಂದ ಮುಕ್ತನಾಗ್ತಾನೆ. ಎ ಫ್ರಮ್ ಲಯಬಿಲಿಟಿ ಟು ಬಿ ಫಾರ್ ಸಬ್ಸೆಕ್ವೆಂಟ್ ಡಿಸ್ಕೌಂಟ್. ಮುಂದಿನ ಬಿಲ್ಗಳಿಗೆ ಅವನು ಜವಾಬ್ದಾರಿ ಅಲ್ಲ. ಆದರೆ ಇಲ್ಲಿವರೆಗೆ ಮಾಡಿದಂಥ 2,000 ರೂಪಾಯಿಯ ಡಿಸ್ಕೌಂಟ್ ಇದೆಯಲ್ಲ, ಅದಕ್ಕೆ ಇವನು ಜವಾಬ್ದಾರಿ ಆಗ್ತಾನೆ. ಇಫ್ ಸಿ ಡಿಫಾಲ್ಟ್ ಆದರೆ, ಆ 2,000 ರೂಪಾಯಿಗೆ ಡಿಫಾಲ್ಟ್ ಆದರೆ, ಅಂದರೆ ಅವತ್ತು ನೋಟಿಸ್ ಕೊಟ್ಟಿರ್ತಾನಲ್ಲ, ಅದರ ಹಿಂದಿನ ವ್ಯವಹಾರಗಳಿಗೆ ಡಿಫಾಲ್ಟ್ ಆದರೆ ಆ ವ್ಯವಹಾರಕ್ಕೆ ಏನಾಗ್ತಾನೆ, ಇವನು ಜವಾಬ್ದಾರಿ ಆಗ್ತಾನೆ, ಮುಂದಿನದಕ್ಕೆ ಆಗೋದಿಲ್ಲ. ನೌ ಐ ವಿಲ್ ಟೆಲ್ ಯು ಒನ್ ಮೋರ್ ಹೈಪಾಥಿಕೇಶನ್ ಇಯರ್. ಈ 3 ತಿಂಗಳ ಒಳಗೆ ಅವನು ಈ 2,000 ಡಿಸ್ಕೌಂಟ್ ಮಾಡೋದ್ರ ಬದಲು 10,000ಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. 10,000 ರೂಪಾಯಿಗೆ ಡಿಸ್ಕೌಂಟ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲಿ ಜವಾಬ್ದಾರಿ ಇದ್ದದ್ದು ಕೇವಲ 5,000 ರೂಪಾಯಿಗೆ ಮಾತ್ರ. ಇವನು 5,000 ರೂಪಾಯಿಗೆ ಮಾತ್ರ ಜವಾಬ್ದಾರಿ ಆಗ್ತಾನೆ, 10,000 ರೂಪಾಯಿಗೆ ಆಗಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಇಲ್ಲಿ ಮೊದಲ 3 ತಿಂಗಳ ಅವಧಿಯಲ್ಲಿ 2,000 ರೂಪಾಯಿ ಬಿಲ್ ಡಿಸ್ಕೌಂಟ್ ಮಾಡಿರ್ತಾನೆ. ಆದ್ದರಿಂದ 2,000 ರೂಪಾಯಿಗೆ ಇವನು ಗ್ಯಾರಂಟಿ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಆಮೇಲೆ 3 ತಿಂಗಳು ಆದ ಕೂಡಲೇ ನಾವು ನೋಟಿಸ್ ಕೊಡ್ತಾನೆ ಕ್ರೆಡಿಟರ್ಗೆ, ಇನ್ನು ಮುಂದೆ ನಾನು ಜವಾಬ್ದಾರಿ ಆಗೋದಿಲ್ಲ ಅಂತ ಹೇಳಿ. ಅವತ್ತಿನ ತನಕ ನಡೆದಂಥ ವ್ಯವಹಾರಗಳನ್ನು ಚೆಕ್ ಮಾಡಿದಾಗ
2,000 ತನಕ ಡಿಸ್ಕೌಂಟ್ ಕೊಟ್ಟಿದ್ದು ಕಂಡು ಬರುತ್ತೆ. ಆದ್ದರಿಂದ 2,000 ರೂಪಾಯಿಗೆ ಇವನು ಜವಾಬ್ದಾರಿ ಆಗ್ತಾನೆ. ಮತ್ತು ಮುಂದಿನ ದಿನ ಯಾವುದೇ ಟ್ರಾನ್ಸಾಕ್ಷನ್ 3 ತಿಂಗಳಾದಮೇಲೆ 4ನೇ ತಿಂಗಳಿಂದ ಹಿಡ್ಕೊಂಡು ಮುಂದೆ ಉಳಿದಂಥ 9 ತಿಂಗಳು ಏನು ಬರುತ್ತಲ್ಲ ಆ ವ್ಯವಹಾರಗಳಿಗೆ ಎಯು ಜವಾಬ್ದಾರಿ ಆಗೋದಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ನೋಡಿ, ಎ ಬಿ ತನ್ನ ಮನವಿಯ ಮೇರೆಗೆ ಸಿಗಾಗಿ ವಿನಿಮಯ ದಸ್ತಾವೇಜುಗಳನ್ನು ರಿಯಾಯಿತಿ ಮಾಡುವುದು ಪರಿಗಣನೆಯಾಗಿ ಬಿಗೆ 12 ತಿಂಗಳ ಕಾಲಾವಧಿಗೆ 5,000 ರೂಪಾಯಿ ಮಟ್ಟಿಗೆ ಬಿಲ್ಲುಗಳನ್ನು ಸರಿಯಾದ ಪಾವತಿಯ ಜಾಮೀನು ನೀಡುತ್ತಾನೆ. ಅವನು ಸರಿಯಾಗಿ ಪಾವತಿ ಮಾಡ್ತಾನೆ ಅಂತೇಳಿ. ಬಿ ಸಿಗಾಗಿ 2,000 ಡಿಸ್ಕೌಂಟ್ ಕೊಟ್ಟಿರ್ತಾನೆ, 2,000 ಬಿಲ್ಲುಗಳನ್ನು ರಿಯಾಯಿತಿ ಮಾಡುತ್ತಾನೆ. 3 ತಿಂಗಳ ನಂತರ ಎ ತನ್ನ ಖಾತರಿಯನ್ನು ರದ್ದುಪಡಿಸುತ್ತಾನೆ. ಈ ರದ್ದುಪಡಿಸುವಿಕೆಯಿಂದ ಅದಕ್ಕೆ ಮುಂಚಿನ ಯಾವುದೇ ರಿಯಾಯಿತಿಗೆ ಸಂಬಂಧಿಸಿದಂತೆ ಅದಕ್ಕೆ ನಂತರದ ಯಾವುದೇ ರಿಯಾಯಿತಿಗೆ ಸಂಬಂಧಿಸಿದಂತೆ ಎ ಹೊಣೆಗಾರನಾಗುವುದಿಲ್ಲ. ಆದರೆ ಸಿ ಪಾವತಿಸಲು ವಿಫಲವಾದರೆ 3 ತಿಂಗಳು ಮೊದಲು ಮಾಡಿರ್ತಾನಲ್ಲ ಆ ಡಿಸ್ಕೌಂಟು 2,000 ರೂಪಾಯಿಗಳಿಗೆ ಅವನು ಹೊಣೆಗಾರನಾಗುತ್ತಾನೆ ಅಂತಕ್ಕಂಥದ್ದು ಇದರ ಅರ್ಥ. ಸೊ this illustration talks about how this continuing guarantee ರಿವೋಕೇಶನ್ ಇನ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ ವರ್ಕ್ಸ್. ನೀವು ಜಾಮೀನನ್ನು ಯಾವ ರೀತಿ ರದ್ದುಪಡಿಸಿಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ಒಂದು ಟ್ರಾನ್ಸಾಕ್ಷನ್ನು ನಿಮ್ಗೆ ಹೇಳುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಎ. ನೆಕ್ಸ್ಟ್ ದೇರ್ ಇಸ್ ಒನ್ ಮೋರ್ ಇಲಸ್ಟ್ರೇಷನ್. ಇದೇ ಸೆಕ್ಷನ್ 130ಗೆ ಇನ್ನೊಂದು ದೃಷ್ಟಾಂತ ಇದೆ. ಎ ಗ್ಯಾರಂಟೀಸ್ ಟು ಬಿ ಟು ದ ಎಕ್ಸ್ಟೆಂಟ್ ಆಫ್ 10,000 rupees that C shall pay all bills that B shall draw upon him. B draws upon C. C accepts the bill. ನೋಡಿ, 10,000 ರೂಪಾಯಿವರೆಗೆ ನೀವು ಬಿಲ್ನ ಡ್ರಾ ಮಾಡ್ಬೋದು ಅನ್ನೋದನ್ನ ಅದಕ್ಕೆ ನಾನು ಜವಾಬ್ದಾರಿ ಅಂತ ಹೇಳ್ತಾನೆ. ಅದೇ ಪ್ರಕಾರ ಬಿ ಡ್ರಾಸ್ ಅಪಾನ್ ಸಿ ಅಕ್ಸೆಪ್ಟ್ಸ್ ದ ಬಿಲ್. ಎ ಗಿವ್ಸ್ ನೋಟಿಸ್ ಆಫ್ ರಿವೋಕೇಶನ್. ಸಿ ಡಿಸ್ಆನರ್ಸ್ ದ ಬಿಲ್ ಅಟ್ ಮೆಚುರಿಟಿ. ಇಲ್ಲಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಸಿಂಪ್ಟಮ್ಸೇ ಇಲ್ಲ. ಅದನ್ನು ನೋಡಿ, ನಾನೇನು ಸಿನಲ್ಲಿ ಹೇಳಿದ್ನಲ್ಲ, ಇಲ್ಲಿ ಅದೇ ಥರ. ಎ ಗ್ಯಾರಂಟೀಸ್ ಟು ಬಿ ಟು ದ ಎಕ್ಸ್ಟೆಂಟ್ ಆಫ್ 10,000 rupees ದಟ್ ಸಿ ಶಾಲ್ ಪೇ ಆಲ್ ದ ಬಿಲ್ಸ್ ದಟ್ ಬಿ ಶಾಲ್ ಡ್ರಾ ಅಪಾನ್ ಹಿಮ್. ಇದು ಒಂದೇ ಟ್ರಾನ್ಸಾಕ್ಷನ್. ಆಮೇಲೆ ಇವನು ಎಲ್ಲ ಬಿಲ್ನು ಡ್ರಾ ಮಾಡ್ತಾನೆ. ಸಿ ಎಲ್ಲ ಬಿಲ್ಲು ಅಕ್ಸೆಪ್ಟ್ ಮಾಡ್ತಾನೆ, ಆದ್ರೆ ದುಡ್ಡು ಕೊಡೋದಿಲ್ಲ. ಎಲ್ಲ ಬಿಲ್ಲನ್ನು ಅಕ್ಸೆಪ್ಟ್ ಮಾಡ್ತಾನೆ, ದುಡ್ಡು ಕೊಡ್ತಾನೆ ಬಿಡ್ತಾನೆ. ಬಟ್ ಆಮೇಲೆ ಇವನು ರಿವೋಕೇಶನ್ಗೆ ಅರ್ಜಿ ಕೊಡ್ತಾನೆ. ಎಲ್ಲ ಬಿಲ್ಗಳು ಅಕ್ಸೆಪ್ಟ್ ಮಾಡಿದ್ರಿಂದ ಇದು ಕಂಟಿನ್ಯೂಸ್ ಗ್ಯಾರಂಟಿ ಆಗೋದಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಇವನು ಜವಾಬ್ದಾರಿ ಆಗ್ತಾನೆ ಅಂತಕ್ಕಂಥದ್ದು ಇದರ ಅರ್ಥ. ಎ ಬಿಗೆ 10,000 ರೂಪಾಯಿ ಮೌಲ್ಯದ ಮಟ್ಟಿಗೆ ಜಾಮೀನು ನೀಡುತ್ತಾನೆ. ಸಿ ಬಿ ಅವನ ಮೇಲೆ ಬರೆಯುವ ಎಲ್ಲ ಬಿಲ್ಲುಗಳನ್ನು ಪಾವತಿಸಬೇಕೆಂದು. ಬಿ ಸಿ ಮೇಲೆ ಎಲ್ಲ ಬಿಲ್ಲು ಬರೆಯುತ್ತಾನೆ. ಸಿ ಅದನ್ನು ಅಂಗೀಕರಿಸುತ್ತಾನೆ. ಎ ಜಾಮೀನು ರದ್ದುಗೊಳಿಸುವ ಬಗ್ಗೆ ನೋಟಿಸ್ ನೀಡುತ್ತಾನೆ. ಆದರೆ ಬಿಲ್ ಮೆಚುರಿಟಿಯ ಸಂದರ್ಭದಲ್ಲಿ ಸಿ ಅದನ್ನು ಪಾಲಿಸುವುದಿಲ್ಲ. ಈ ಸಂದರ್ಭದಲ್ಲಿ ಸಿ ತನ್ನ ಜಾಮೀನಿನಡಿ ಹೊಣೆಗಾರನಾಗುತ್ತಾನೆ. ನೋಡಿ, ಸಿ ಯಾವ ಬಿಲ್ನು ಪೇಮೆಂಟ್ ಮಾಡಲ್ಲ. ಹಿ ಡಿಸ್ಆನರ್ಸ್ ಆಲ್ ದ ಬಿಲ್ಸ್. ಇಲ್ಲಿ ಯಾವುದು ಮೆಚುರಿಟಿಯ ಸಂದರ್ಭದಲ್ಲಿ, ಇದು ಮೆಚುರಿಟಿ ಸಂದರ್ಭದಲ್ಲಿ ಎಲ್ಲ ಬಿಲ್ಗಳನ್ನು ಅವನು ಅಕ್ಸೆಪ್ಟ್ ಮಾಡೋದೇ ಇಲ್ಲ, ಅಂದರೆ ಅವನು ಆನರ್ ಮಾಡೋದೇ ಇಲ್ಲ. ಆದ್ದರಿಂದ ಎಲ್ಲ ಹೊಣೆಗಾರಿಕೆ ಇವನ ಮೇಲೆ ಬರುತ್ತೆ. ಇದು ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಸೆಕ್ಷನ್ 131 ಈಸ್ ಎ ವೆರಿ ಸಿಂಪಲ್ ಸೆಕ್ಷನ್. 130 ಏನು, ನಾವು ನೋಟಿಸ್ ಕೊಟ್ಟು ನಾವು ರದ್ದುಪಡಿಸೋದು. ನಮ್ಮ ಜಾಮೀನುದಾರಿಕೆಯನ್ನು ನಾವು ನೋಟಿಸ್ ಕೊಟ್ಟು ರದ್ದುಪಡಿಸೋದು. ವಿ ಆರ್ ಆ್ಯಕ್ಚುಲಿ ರಿವೋಕಿಂಗ್ ಅವರ್ ಶ್ಯೂರಿಟಿ ಬೈ ಗಿವಿಂಗ್ ನೋಟಿಸ್ ಟು ದ ಕ್ರೆಡಿಟರ್ ಇನ್ Section 130. Section 131 is because of the death of the surety. ಜಾಮೀನುದಾರ ಸತ್ತು ಹೋದರೆ ಅದೇ ನೋಟಿಸು. ಅವತ್ತಿನ ದಿನದಿಂದ ಮುಂದಿನ ವ್ಯವಹಾರಗಳಿಗೆ ಜಾಮೀನು ಇರೋದಿಲ್ಲ. ಕಂಟಿನ್ಯೂಯಿಂಗ್ ಗ್ಯಾರಂಟಿ
ಇರೋದಿಲ್ಲ. ಇಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆನ್ ದ ಡೇ ಹಿ ಡೈಸ್. ಆನ್ ದ ಡೇ ಹಿ ಡೈಸ್ ಅಲ್ಲಿ ಮುಗೀತು. ಆದರೆ ಹಿಂದಿನ ವ್ಯವಹಾರಗಳಿಗೆ, ಹಿಂದಿನ ವ್ಯವಹಾರ ಸತ್ತ ದಿನದ ಹಿಂದಿನ ವ್ಯವಹಾರಗಳಿಗೆ ಇವನು ಸತ್ತಂಥ ಸಂದರ್ಭದಲ್ಲಿ ಇವನಿಗೆ ಆಸ್ತಿ ಇದ್ರೆ ಆಸ್ತಿ ಮೇಲೆ ಕ್ಲೇಮ್ ಮಾಡ್ಬೋದು. ಆಸ್ತಿ ಇಲ್ಲಾಂದ್ರೆ ಅದನ್ನು ಕ್ಲೇಮ್ ಮಾಡೋಕ್ಕಾಗಲ್ಲ. ಆಸ್ತಿ ಇಲ್ಲಾಂದ್ರೆ ಅಂದರೆ ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಪ್ಯೂರ್ಲಿ ಶ್ಯೂರಿಟಿ ಕಾನ್ಸೆಪ್ಟ್ ಈಸ್ ಎ ಪ್ಯೂರ್ಲಿ ಪರ್ಸನಲ್ ಕಾನ್ಸೆಪ್ಟ್ ದ್ಯಾಂಡ್ ಇಟ್ ಕೆನಾಟ್ ಬಿ ಆನ್ ದ ಕಾನ್ಸೆಪ್ಟ್ ಆಫ್ ಸಕ್ಸೆಷನ್ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೋಬೇಕು. ಇಟ್ ಕೆನಾಟ್ ಬಿ ಆನ್ ದ ಕಾನ್ಸೆಪ್ಟ್ ಆಫ್ ಸಕ್ಸೆಷನ್. ನೋಡೋಣ. ದ ಡೆತ್ ಆಫ್ ಎ ಶ್ಯೂರಿಟಿ ಆಪರೇಟ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಅಂದರೆ ನಾವು ಬರೀ ಇಷ್ಟೇ ಕಾಂಟ್ರಾಕ್ಟ್ ಬರೆದಿದ್ರೆ ಕಂಟಿನ್ಯೂಯಿಂಗ್ ಇದರಲ್ಲಿ ಬೇರೆ ಎಕ್ಸ್ಟ್ರಾ ಕಂಡೀಷನ್ ಹಾಕಿರಲಿಲ್ಲ ಅಂದರೆ ಏನಾಗುತ್ತೆ? ದ ಡೆತ್ ಆಫ್ ಎ ಶ್ಯೂರಿಟಿ ಆಪರೇಟ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ ಆಸ್ ಎ ರಿವೋಕೇಶನ್ ಆಫ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಸೋ ಫಾರ್ ಆಸ್ ರಿಗಾರ್ಡ್ಸ್ ಟು ಫ್ಯೂಚರ್ ಟ್ರಾನ್ಸಾಕ್ಷನ್ಸ್. ಭವಿಷ್ಯದ ಎಲ್ಲ ವ್ಯವಹಾರಗಳಿಗೆ ಅದೇನಾಗುತ್ತೆ? ರಿವೋಕೇಶನ್ ಆಗುತ್ತೆ, ರದ್ದು ಆಗುತ್ತೆ. ಖಾತರಿದಾರನ ಮರಣದಿಂದ ನಿರಂತರ ಜಮೀನುದಾರಿಕೆಯ ರದ್ದುಪಡಿಕೆ. ಯಾವುದೇ ವಿರುದ್ಧ ಒಪ್ಪಂದದ ಅನುಪಸ್ಥಿತಿಯಲ್ಲಿ, ಅಂದರೆ ಆ ಕಾಂಟ್ರಾಕ್ಟ್ನಲ್ಲಿ ಬೇರೆ ಏನೇನೋ ಕಂಡೀಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಖಾತರಿದಾರನ ಮರಣವು ಭವಿಷ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಿರಂತರ ಜಮೀನುದಾರಿಕೆಯನ್ನು ಸ್ವಯಂ ರದ್ದುಪಡಿಸಿದಂತೆ ಕಾರ್ಯನಿರ್ವಹಿಸುತ್ತದೆ. ಸ್ವಯಂ ರದ್ದುಪಡಿಸಿದಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಕ್ಕಂಥದ್ದನ್ನು ನೀವು ಸೆಕ್ಷನ್ 131ನಲ್ಲಿ ಕಾಣ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಲಿಸ್ಟ್ರೇಷನ್ ಇಲ್ಲ, ನಂಗಾಗಿ ನಾನು ಇಲಿಸ್ಟ್ರೇಷನ್ ತೊಗೊಂಡಿಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲಿಯವರೆಗೆ ಅವತ್ತಿಂದ ಮುಂದಿನ ಟ್ರಾನ್ಸಾಕ್ಷನ್ಗೆ ಅದು ಸ್ಟಾಪ್ ಆಗುತ್ತೆ. ಆದರೆ ಅವತ್ತಿನಲ್ಲಿ ನಡೆದಂಥ ಹಿಂದಿನ ದಿನಗಳಲ್ಲಿ ನಡೆದಂಥ ಟ್ರಾನ್ಸಾಕ್ಷನ್ಗಳಿಗೆ ಸತ್ತು ಹೋದಂಥ ವ್ಯಕ್ತಿಯ ಆಸ್ತಿ ಇದ್ದರೆ ಅದರ ಮೇಲೆ ಕ್ಲೇಮ್ ಮಾಡ್ಕೋಬೋದು. ಸತ್ತು ಹೋದಂಥ ವ್ಯಕ್ತಿಯ ಆಸ್ತಿ ಇಲ್ಲದೆ ಹೋದರೆ ಅದನ್ನು ಅವರ ಹೇರ್ಸ್ಗಳ ಮೇಲೆ, ಲೀಗಲ್ ಹೇರ್ಸ್ಗಳ ಮೇಲೆ ಅದನ್ನು ಜವಾಬ್ದಾರಿ ವಹಿಸ್ಲಿಕ್ಕೆ ಆಗೋಲ್ಲ. ನೆಕ್ಸ್ಟ್ ಸೆಕ್ಷನ್ 132. Section 132 is also very interesting section according to me. Very interesting section according to me. The section is like this: liability of two persons, primarily liable, not affected by the arrangement between them, that one shall be surety of the other on default. Okay, let me read the complete section also. Where two persons contract with a third person to undertake a certain liability, and also contract with each other, that one of them shall be liable only on the default of the other, the third person not being a party to the contract. ಯಾವುದು ಎರಡನೇ ಕಾಂಟ್ರಾಕ್ಟ್. The liability of such two persons to the third person under the first contract is not affected by the existence of the second contract. Although such a third person may have been aware of its existence. Now let us see here. A plus B together means jointly and severally give guarantee to C. ಇಲ್ಲಿ ಸಿಗೆ ಗ್ಯಾರಂಟಿ ಕೊಡ್ತಾರೆ. ಸಿಗೆ ಗ್ಯಾರಂಟಿ ಅವ್ರು ಯಾವ ವಿಷಯದಲ್ಲಿ ಕೊಡ್ತಾರ ಬೇರೆ ವಿಷಯ, ಅದನ್ನು ನಾವಿಲ್ಲಿ ಯೋಚನೆ ಮಾಡೋದು. ದಿಸ್ ಗ್ಯಾರಂಟಿ ಮೇ ಬಿ 126 ಆರ್ 129. ಏನು ಹಿಂಗಂದ್ರೆ 126 ಅಂದರೆ ಒಂದೇ ಗ್ಯಾರಂಟಿ, 129 ಅಂದರೆ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಇದರಿರ್ಬೋದು ಗ್ಯಾರಂಟಿ ಕೊಡ್ತಾರೆ. ಕೊಟ್ಟ ಮೇಲೆ ಏನಾಗುತ್ತೆ, ಅಕಸ್ಮಾತ್ ಇವ್ರು ಯಾವ ವಿಷಯದ ಮೇಲೆ ಗ್ಯಾರಂಟಿ ಕೊಟ್ಟಿರ್ತಾರೋ ಇವನು ಡಿಫಾಲ್ಟ್ ಆದರೆ ಸಿ ಏನು ಮಾಡ್ಬೋದು, ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ
ಎ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಕೋಬೋದು, ಬಿ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಕೋಬೋದು, ಎ ಮತ್ತು ಬಿ ಇಬ್ಬರ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಕೋಬೋದು. ದಿಸ್ ಇಸ್ ವಾಟ್ ಈಸ್ ದ ಕಾಂಟ್ರಾಕ್ಟ್, ದಿಸ್ ಇಸ್ ವಾಟ್ ಈಸ್ ದ ಲಾ. ಈ ಶ್ಯೂರಿಟಿ ಲಾ ಏನು ಹೇಳುತ್ತೆ ಅಂತಂದರೆ, ಶ್ಯೂರಿಟಿ ಕೊಟ್ಟವರು ಜಾಯಿಂಟ್ಲಿ ಆ್ಯಂಡ್ ಶೆವರ್ಲಿ ಲಯಬಲ್, ವೈಯಕ್ತಿಕವಾಗಿಯೂ ಅವರು ಪೂರ್ಣ ಮೊತ್ತಕ್ಕೆ ಲಯಬಲ್ಲು, ಆಮೇಲೆ ಒಟ್ಟಿಗೆಯೂ ಪೂರ್ಣ ಮೊತ್ತಕ್ಕೆ ಲಯಬಲ್ಲು ಅಂತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಈ ನಮ್ಮ ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಈ ಮೇನ್ ಕಾಂಟ್ರಾಕ್ಟ್ ಅಲ್ಲದೇನೆ ಎ ಮತ್ತು ಬಿ ಇನ್ನೊಂದು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಎ ಮತ್ತು ಬಿ, ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಏನು, ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನಾನು ಕೊಡದೆ ಹೋದರೆ, ಎ ಕೊಡದೆ ಹೋದರೆ ಬಿ ಕೊಡ್ತಾನೆ ಅಂತ. ದೆನ್ ಬಿ ಬಿಕಮ್ಸ್ ಶ್ಯೂರಿಟಿ, ಬಿ ಬಿಕಮ್ಸ್ ಶ್ಯೂರಿಟಿ ಫಾರ್ ದಿಸ್ ಟ್ರಾನ್ಸಾಕ್ಷನ್. ಬಿ ಬಿಕಮ್ಸ್ ಶ್ಯೂರಿಟಿ ಅಂದರೆ ಎ ಅಕಸ್ಮಾತ್ ದುಡ್ಡು ಕೊಡೋಕ್ಕೆ, ಈ ವ್ಯವಹಾರಕ್ಕೆ ದುಡ್ಡು ಕೊಡೋಕ್ಕೆ ಫೇಲ್ ಆದರೆ ಬಿ ಎಲ್ಲ ದುಡ್ಡು ಕೊಡ್ತೀನಿ ಅಂಥೇಳಿ ಎ ಮತ್ತು ಬಿ ತಮ್ಮೊಳಗೆ ಒಂದು ಒಪ್ಪಂದ ಮಾಡ್ಕೊತಾರೆ. ಈ ಒಪ್ಪಂದ ಇದೆಯಲ್ವಾ, ಇದು ಸೆಕೆಂಡ್ ಕಾಂಟ್ರಾಕ್ಟ್. ದಟ್ ಸೆಕೆಂಡ್ ಕಾಂಟ್ರಾಕ್ಟ್ ಈಸ್ ರಿಟನ್ ಹಿಯರ್, ಸೆಕೆಂಡ್ ಕಾಂಟ್ರಾಕ್ಟ್. ವೆರಾಸ್ ಇಲ್ಲಿ ಎ ಪ್ಲಸ್ ಬಿ ಸೇರಿ ಸಿಗೆ ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ, ಈ ಕಾಂಟ್ರಾಕ್ಟ್ಗೆ ನಾವೇನು ಹೇಳ್ತೀವಿ ಅಂದರೆ ಫಸ್ಟ್ ಕಾಂಟ್ರಾಕ್ಟ್. ದಿಸ್ ಇಸ್ ಫಸ್ಟ್ ಕಾಂಟ್ರಾಕ್ಟ್. ಫಸ್ಟ್ ಕಾಂಟ್ರಾಕ್ಟಲ್ಲಿ ಏನಾಗಿರುತ್ತೆ, ಎ ಮತ್ತು ಬಿ ಜೊತೆಗೆ ಸೇರಿಕೊಂಡು ಸಿಗೆ ಜಾಮೀನು ಕೊಟ್ಟಿರ್ತಾರೆ. ಇದು ಫಸ್ಟ್ ಕಾಂಟ್ರಾಕ್ಟ್. ಸೆಕೆಂಡ್ ಕಾಂಟ್ರಾಕ್ಟ್ ಏನು, ಎ ಮತ್ತು ಬಿ ತಮ್ಮೊಳಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಎ ನಾನು ದುಡ್ಡು ಕೊಡಲಿಲ್ಲ ಅಂದರೆ ನೀನು ಕೊಡಬೇಕು ಅಂತ ಅವರೊಂದು ಗ್ಯಾರಂಟಿ ಮಾಡ್ಕೊಂಡಿರ್ತಾರೆ. ಹಿಯರ್ ಬಿ ಇಸ್ ಶ್ಯೂರಿಟಿ ಫಾರ್ ಎ. ಆದರೆ ನಮ್ಮ ಸೆಕ್ಷನ್ ಏನು ಹೇಳುತ್ತೆ ಅಂತಂದರೆ, ನೀವು ನಿಮ್ಮೊಳಗೆ ಮಾಡಿಕೊಂಡಂತಹ ಈ ಕಾಂಟ್ರಾಕ್ಟ್ಗೂ ಸಂಬಂಧನೇ ಇಲ್ಲ. ನೀವು ಏನಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ, ಒಂದು ವೇಳೆ ದುಡ್ಡು ವಸೂಲು ಮಾಡುವಂತಹ, ಜವಾಬ್ದಾರಿಯನ್ನು ವಸೂಲು ಮಾಡುವಂತಹ ಪ್ರಸಂಗ ಬಂದರೆ ಅಲ್ಲಿ ಈವನ್ ನಿಮ್ಮೊಳಗೆ ಮಾಡಿಕೊಂಡಂತಹ ಕಾಂಟ್ರಾಕ್ಟಿನ ವಿವರಗಳೆಲ್ಲ ಸಿಗೆ ಗೊತ್ತಿದ್ದಾಗ್ಯೂ ಕೂಡ ಸಿಗೆ ಲಿಬರ್ಟಿ ಏನಿದೆ ಅಂದರೆ ಅವನು ಯಾವುದೇ ರೀತಿಯಲ್ಲಿ ವಸೂಲು ಮಾಡ್ಬೋದು. ಎ ಮತ್ತು ಬಿ ಇಬ್ಬರ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಬೋದು, ಬರೀ ಎ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಬೋದು, ಬರೀ ಬಿ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಬೋದು ಅಂತಕ್ಕಂಥದ್ದು ಸೆಕ್ಷನ್ 132ದ ಅರ್ಥ. ಸೆಕ್ಷನ್ 132ದ ಅರ್ಥ ಅಂದರೆ ಇವರಿಬ್ರು ಇಂಟರ್ನಲ್ಲಿ ಏನೋ ಕಾಂಟ್ರಾಕ್ಟ್ ಮಾಡ್ಕೊಂಡದ್ದು ಸಿಗೆ ಗೊತ್ತಿದ್ರೂ ಕೂಡ ಅದೇನು ತೊಂದರೆ ಇಲ್ಲ. ಆದರೆ ಇವರಿಬ್ರು ಇಂಟರ್ನಲ್ ಕಾಂಟ್ರಾಕ್ಟ್ ಮಾಡ್ಕೊಂಡದ್ರೊಳಗೆ ತಾನೂ ಪಾರ್ಟಿಯಾಗಿ ತಾನೂ ಸಹಿ ಮಾಡಿದ್ದ ಅಂತ ಇಟ್ಕೊಳ್ಳಿ. ದೆನ್ ಇವನೇನು ಮಾಡ್ದಂಗೆ ಆಗುತ್ತೆ ಅಂದರೆ ಸಿ ಏನು ಡಿಸ್ಚಾರ್ಜ್ ಮಾಡ್ದಂಗೆ ಆಗುತ್ತೆ, ಪ್ರಾಕ್ಟಿಕಲಿ ಏನು ಡಿಸ್ಚಾರ್ಜ್ ಮಾಡ್ದಂಗೆ ಆಗುತ್ತೆ. ಆದರೆ ಬರೀ ನಾಲೆಜ್ ಇದ್ದದ್ದು ಮಾತ್ರಕ್ಕೆ ಈ ಎ ಮತ್ತು ಬಿ ಮಧ್ಯದ ಏನು ಕಾಂಟ್ರಾಕ್ಟ್ ಇದೆಯಲ್ಲ, ಅದು ಎ ಪ್ಲಸ್ ಬಿ ಟು ಸಿ ಇರತಕ್ಕಂಥ ಈ ಕಾಂಟ್ರಾಕ್ಟ್, ಗ್ಯಾರಂಟಿ ಕಾಂಟ್ರಾಕ್ಟ್ ಇದೆಯಲ್ಲ, ಇದರ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಬೀರೋದಿಲ್ಲ ಅನ್ನೋದು ಇದರ ಅರ್ಥ. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸೆಕ್ಷನ್. ಇದನ್ನು ಕನ್ನಡದಲ್ಲಿ ಬರ್ತೀನಿ. ಎರಡು ವ್ಯಕ್ತಿಗಳು ಪ್ರಾಥಮಿಕವಾಗಿ ಹೊಣೆಗಾರರಾಗಿದ್ದಾರೆ, ಅಂದರೆ ಜಾಯಿಂಟ್ ಶ್ಯೂರಿಟಿ ಆಗಿದ್ದರೆ ಅವರ ನಡುವಿನ ಒಪ್ಪಂದದಿಂದ ಹೊಣೆಗಾರಿಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಎರಡು ವ್ಯಕ್ತಿಗಳು ಮೂರನೇ ವ್ಯಕ್ತಿಯೊಂದಿಗೆ ನಿರ್ದಿಷ್ಟ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಸೊ ಒಂದು ಗ್ಯಾರಂಟಿ ಕೊಡ್ತಾರೆ ಅವರು ಮೂರನೇ ವ್ಯಕ್ತಿಗೆ, ಮತ್ತು ಅವರಿಬ್ಬರು ಪರಸ್ಪರ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಎಂಬುದರ ಪ್ರಕಾರ ಅವರಲ್ಲಿ ಒಬ್ಬನು ಮಾತ್ರ ಇನ್ನೊಬ್ಬನು ಡಿಫಾಲ್ಟ್ ಮಾಡಿದರೆ ಹೊಣೆಗಾರನಾಗಬೇಕು ಅಂತ ಮಾಡ್ಕೊತಾರೆ ಅವರು. ಆದರೆ ಮೂರನೇ ವ್ಯಕ್ತಿಯ ಈ ಒಪ್ಪಂದಕ್ಕೆ ಪಕ್ಷಿಯಾಗದೇ ಇದ್ದರೂ ಪ್ರಥಮ ಒಪ್ಪಂದದ ಪ್ರಕಾರ ಅವರಿಬ್ಬರೂ ಮೂರನೇ ವ್ಯಕ್ತಿಗೆ ಹೊಣೆಗಾರರಾಗಿರುತ್ತಾರೆ. ಈ ಎರಡನೇ ಒಪ್ಪಂದದ ಅಸ್ತಿತ್ವದಿಂದ ಮೂರನೆಯ ವ್ಯಕ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಏಕೆಂದರೆ ಅವನು ಅದರ ಅಸ್ತಿತ್ವವನ್ನು ಅರಿತಿದ್ದರೂ ಕೂಡ ಬೀಳುವುದಿಲ್ಲ ಅಂತಕ್ಕಂಥದ್ದು. ದಟ್ಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಟ್ ಪ್ರೀವಿಯಸ್ ಸ್ಲೈಡ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಸ್ ಆನ್ ದಿಸ್ ಆಲ್ಸೋ ದೇರ್ ಇಸ್ ಎ ಇಲಸ್ಟ್ರೇಷನ್, ದೃಷ್ಟಾಂತ ಇದೆ. ಇದ್ರ ಮೇಲೆ ಒಂದು ನೋಡ್ಬೇಡ, ದೃಷ್ಟಾಂತ ಏನು ಹೇಳುತ್ತೆ ದೃಷ್ಟಾಂತ.
ದೃಷ್ಟಾಂತ. illustration. Let us see what this illustration says. Section 132 illustration. A and B make a joint and several promissory note. ಹೇಳಿದ್ನಲ್ವಾ, ಇಲ್ಲಿ ಪ್ರೊನೋಟ್ ಕೊಡ್ತಾರೆ A and B. A plus B ಅದನ್ನೇ ಬರೀಬೇಕಾಗುತ್ತೆ ನಾನು. A plus B gives a pronote to C. pronote ಕೊಡ್ತಾರೆ C. A makes it in fact as a surety for B. ನೋಡಿ, B ಗೆ A surety ಆಗ್ತಾನೆ. There is one more contract. Between A and B. A makes it in fact as a surety for B. Here A becomes a surety. A becomes a surety for B. For B, ಏನು ಪರ್ಪಸ್ಗೆ? For B, and C knows this at the time when the note is made. The fact that A, to the knowledge of C, made the note as surety for B is no answer to a suit by C against A upon the note. ನೋಡಿ, ಅಂದರೆ ಇಲ್ಲಿ ಎ ಏನಾಗಿರ್ತಾನೆ, ಬಿಗೆ ಶ್ಯೂರಿಟಿ ಆಗಿರ್ತಾನೆ. ಅಂದರೆ ಇವರೇನು ಒಪ್ಪಂದ ಮಾಡ್ಕೊಂಡಿದಾರಲ್ಲ, ಈ ಒಪ್ಪಂದಕ್ಕೂ ಯಾವುದೇ ಬೀರಿಂಗ್ ಇರಲ್ಲ, ಯಾವುದೇ ಸಂಬಂಧ ಇರಲ್ಲ. ನಾನೇನು ಡಿಟೇಲ್ ಆಗಿ ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೀನೋ, ದ ಸೇಮ್ ಥಿಂಗ್ ಈಸ್ ಗಿವನ್ ಹಿಯರ್ ಆಸ್ ಎ ಎಕ್ಸಾಂಪಲ್ ಅಗೇನ್, ಇಲಸ್ಟ್ರೇಷನ್ ಆಗಲ್ಲ. ಎ ಮತ್ತು ಬಿ ಒಟ್ಟಿಗೆ ಹಾಗೂ ಪ್ರತ್ಯೇಕವಾಗಿ ಸಿಗೆ ಪ್ರಾಮಿಸರಿ ನೋಟು ನೀಡುತ್ತಾರೆ. ವಾಸ್ತವವಾಗಿ ಎ ಬಿಗೆ ಖಾತರಿದಾರನಿಗೆ ನೋಟ್ ಮಾಡಿದ್ದಾನೆ, ಮತ್ತು ಇವರೊಳಗೆ ಏನು ಮಾಡಿದ್ದಾರೆ, ಬಿಗೆ ಖಾತರಿದಾರನಾಗಿ ಎ ಮತ್ತೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ, ಮತ್ತು ಸಿ ಈ ವಿಚಾರವನ್ನು ನೋಟ್ ಮಾಡುವ ಸಮಯದಲ್ಲೇ ತಿಳಿದಿದ್ದಾನೆ. ಇವರು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಸಿಗೆ ಗೊತ್ತಿದೆ. ಎ ಬಿಗೆ ಖಾತರಿನಾಗಿದ್ದಾನೆ ಎಂಬ ಅಂಶ ಸಿ ಮತ್ತು ಎ ವಿರುದ್ಧದ ನೋಟಿಸಿನ ಆಧಾರದಲ್ಲಿ ಮೊಕದ್ದಮೆ ಹೂಡಲು ಅಡ್ಡಿಯಾಗಲಾರದು. ಅದು ಏನೇ ಇರಲಿ, ಬಿನೇ ಇರಲಿ, ಯಾರ ಮೇಲಾದರೂ ಅವನು ಮೊಕದ್ದಮೆ ಹೂಡ್ಬೋದು ಅಂತಕ್ಕಂಥದ್ದು ಇದರ ಅರ್ಥ. ಇಲ್ಲಿಯವರೆಗೆ ನಾನು ನಿಮಗೆ ವಿವರಿಸಿದಂತಹ ಈ ಸೆಕ್ಷನ್ಗಳಿದಾವಲ್ಲ, ದೀಸ್ ಸೆಕ್ಷನ್ಸ್ ಆರ್ 129 to 132. 129 to 132 ಸೆಕ್ಷನ್ಗಳಲ್ಲಿ ನಾವು ಏನೇನು ನೋಡಿದ್ದೀವಿ ಅಂತಂದರೆ, ಇಲ್ಲಿ ಒಂದು ಕಂಟಿನ್ಯೂಯಿಂಗ್ ಗ್ಯಾರಂಟಿಯನ್ನು ನೋಡಿದ್ದೀವಿ. ಕಂಟಿನ್ಯೂಯಿಂಗ್ ಗ್ಯಾರಂಟಿನಲ್ಲಿ ಅದನ್ನು ನಾವು ಮುಂದಿನ ಭವಿಷ್ಯದ ವ್ಯವಹಾರಗಳಿಗೆ ರದ್ದುಪಡಿಸುವ ವಿಷಯವನ್ನು ನೋಡಿದ್ದೀವಿ. ನಂತರ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಕೊಟ್ಟಂತಹ ಒಬ್ಬ ವ್ಯಕ್ತಿ ನಿಧನನಾದ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ತದನಂತರದಲ್ಲಿ ನಾವು ನೋಡಿದಂತಹ ಏನು ವಿಷಯ ಅಂತಂದರೆ, ಇಬ್ಬರು ಜಂಟಿ ಖಾತರಿದಾರರು ಒಪ್ಪಂದವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ವೈಯಕ್ತಿಕವಾಗಿ ಮತ್ತು ಜಂಟಿಯಾಗಿ ಆ ವ್ಯವಹಾರಕ್ಕೆ ಬಾಧ್ಯರಾಗಿರುತ್ತಾರೆ. ಆದರೆ ತಮ್ಮೊಳಗೆ ಅವರು ಇನ್ನೊಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡು, ನನ್ನ ಬದಲು ಅವನು ಪೇ ಮಾಡ್ತಾನೆ, ನೀವು ಅವನ ಮೇಲೆ ಕೇಸ್ ಹಾಕಿ, ನನ್ನ ಮೇಲೆ ಕೇಸ್ ಹಾಕಿ ಅಂತೇಳಿ ಹೇಳೋಕ್ಕೆ ಮೊದಲಿನ ಕಾಂಟ್ರಾಕ್ಟಿಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ 4 ಸೆಕ್ಷನ್ಗಳಲ್ಲಿ ನೋಡಿದ್ದೀವಿ. 129, 130, 131 ಆ್ಯಂಡ್ 132 ನೋಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸುವಂತಹ ಸಮಯ. ಈ ರೀತಿಯಾಗಿ ನಾನು ನಿಮಗೆ ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಕಲಮು 126ರಿಂದ 126, 127, 128 ನಾನು 3 ವಿಡಿಯೋಗಳನ್ನಾಗಿ ಮಾಡಿದ್ದೀನಿ. ಆದರೆ 129ರಿಂದ 132ರವರೆಗೆ ಈ ಒಂದು ವಿಡಿಯೋವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಇರತಕ್ಕಂತಹ ಎಲ್ಲ ದೃಷ್ಟಾಂತಗಳನ್ನು ನಿಮಗೆ ವಿವರವಾಗಿ ನನ್ನದೇ ಆದ ಭಾಷೆಯಲ್ಲಿ ನಿಮಗೆ ತಿಳಿಸಿದ್ದೀನಿ. ಆದ್ದರಿಂದ ಇಲ್ಲಿ ಯಾವುದೇ ದ್ವಂದ್ವ ಇರಬಾರ್ದು. ನಿಮಗೆ ಈ ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಗೆ ಈ ಕಾಂಟ್ರಾಕ್ಟಿನ ವ್ಯವಹಾರ, ಎಸ್ಪೆಷಲಿ ಕರಾರಿನ ವ್ಯವಹಾರ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಪರಿಪೂರ್ಣವಾದ ಅರ್ಥದಲ್ಲಿ ನಾನು ಹೇಳಿದ್ದೀನಿ. ಮುಂದಿನ ಭಾಗದಲ್ಲಿ ಉಳಿದಂತಹ ಏನು ಕಲಂಗಳಿದ್ದಾವೆ, ಅದು ಗ್ಯಾರಂಟಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಕಲಂಗಳಿದ್ದಾವೆ, ಆ ವಿಷಯಗಳನ್ನ ಎತ್ಕೊಂಡು ನಾನು ಮುಂದಿನ ಕ್ಲಾಸ್ನಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.